ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಫಸ್ಟ್ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಬೇಕಾಗಿರೋದು FSSAI ಅಲ್ಲಿ. ಓಕೆ. ಸೊ FSSAI ಲೈಸೆನ್ಸ್ನ ನೀವು ತೊಗೊಳ್ಬೇಕು. ಅಂದರೆ ಅದು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ನಮ್ಮ ಗೌರ್ಮೆಂಟಲ್ಲಿ ತುಂಬ ಸ್ಕೀಮ್ಸ್ ಇದೆ. ಈ ಬಾರ್ಕೋಡ್ನ ಕೂಡ ನಾವು ನಾವು ಬೈ ಮಾಡಿದಾಗ ನಾವು MSMEನಲ್ಲಿ ರಿಜಿಸ್ಟರ್ ಆಗಿದ್ದರೆ ಉದ್ಯಮ ಆಧಾರ ನಮ್ಮಲ್ಲಿ ಇತ್ತು ಅಂತ ಆದರೆ ಇದಕ್ಕೆ ಅಪ್ ಟು 80% ಸಬ್ಸಿಡಿ ಬರುತ್ತೆ. ಸೊ ನಾನು ಕೂಡ ಇದನ್ನು ಗೌರ್ಮೆಂಟ್ ಸ್ಕೀಮಲ್ಲೇ ಲೋನ್ ಮಾಡಿಸಿರೋದು ನಿಮ್ಗೆ ಹೇಳ್ದಂಗೆ. ಸೊ PMEGP ಅಂತ ಇದೆ, ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ನೀವು ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸರ್ವಿಸ್ ಇದೆರಡು ಸೆಕ್ಟರ್ಗೂ ಫಂಡಿಂಗ್ ಬರುತ್ತೆ. ಇದನ್ನು 35% ಸೆಂಟ್ರಲ್ ಗೌರ್ಮೆಂಟು, 15% ಸ್ಟೇಟ್ ಗೌರ್ಮೆಂಟ್ ಇದೆ. ಸೊ ಇದು ಎರಡು ಕ್ಲಬ್ ಮಾಡಿ ಅಪ್ ಟು 50%ವರೆಗೂ ನೀವು ಎಲಿಜಿಬಲ್ ಇದ್ದೀರಾ. ಸೊ ನಾವು ಆಲ್ಮೋಸ್ಟ್ ಈಗ ಹೇಳಿದ್ನಲ್ಲ 15% ನಾವು ಫಸ್ಟ್ ಇದರಲ್ಲಿ ಅಂತ ಅಂದಾಗ, ಸೊ ಆಲ್ಮೋಸ್ಟ್ ನನಗೊಂದು 3 lakh rupeesವರೆಗೂ ನಾನೇನು ಲೋನ್ ತೊಗೊಂಡಿದ್ದೇನೆ 20 lakhsಲ್ಲಿ 3 lakh rupeesವರೆಗೂ ನಂಗೆ ವಾಪಸ್ ಬಂದುಬಿಟ್ಟಿದೆ. ಸೊ ಲೋನ್ ತೊಗೊಂಡು ನನಗೆ ಒಂದು 40-45 ಡೇಸಲ್ಲೇ ನನಗೆ ಮೆಸೇಜ್ ಬಂತು. ಸೊ ಈ ಥರ ಸಬ್ಸಿಡಿ ಅಮೌಂಟ್ ಬಂದಿದೆ, ಲಾಕಿನ್ನಲ್ಲಿ ಇರುತ್ತೆ. ಸೊ 3 years ಆದಮೇಲೆ ಎನಿ ಟೈಮ್ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ನಾವು ಈಗ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದೀವಿ, ಅವೈಲಬಲ್ ಇದ್ದೀವಿ. ಪ್ಲಸ್ ಮೇಜರ್ಲಿ ನಾವಿರೋದು ನಮ್ಮದೇ ಆದಂಥ ಓನ್ ವೆಬ್ಸೈಟ್ ಇದೆ, ಕಾಮರ್ಸ್ ವೆಬ್ಸೈಟ್ ಇದೆ, ನಾವೇ ಓನ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆ ವೆಬ್ಸೈಟಲ್ಲೇ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಎಂಟೈರ್ ಗ್ಲೋಬ್ ಡೆಲಿವರಿ ಹೋಗುತ್ತೆ. ಸೊ ಬ್ಯಾಂಗ್ಳೂರಿಂದ ಇಟ್ಕೊಂಡು ಎವ್ರಿ ವೀಕ್ ನಾವು US, UK, ಸಿಂಗಾಪುರ್ಗೆ ಡೈರೆಕ್ಟ್ ಎಂಡ್ ಕಸ್ಟಮರ್ಸ್ಗೆ ನಾವು ಕಳಿಸ್ತೀವಿ. ಸೊ ನಾವು ನವಂಬರ್ 2022 ಸ್ಟಾರ್ಟ್ ಮಾಡಿದ್ವಿ, 20th November. ನವಂಬರ್ 10 ಡೇಸಲ್ಲಿ ನಾವೇನು ಬಿಸ್ನೆಸ್ ಮಾಡಿದ್ವಿ, ವಿ ವೇರ್ ಬ್ರೇಕ್ ಇವನ್. ಆ ನವಂಬರ್ ಮಂತ್ದೇ ನಾವು ಬ್ರೇಕ್ ಇವನ್ ಇದ್ವಿ. ಸೊ ಅವತ್ತಿಂದ ನಾವು ಶುರು ಮಾಡಿ ಇವತ್ತವರೆಗೂ ವಿ ಆರ್ ಇನ್ ಪ್ರಾಫಿಟ್. ಸೊ ನಾವು ಓವರಾಲ್ ಈಗ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಫೈನಾನ್ಷಿಯಲ್ ಇಯರ್, ಈಗ ಮಾರ್ಚ್ ಅಂತ ನಾವು ಕ್ಲೋಸ್ ಮಾಡ್ತಾ ಇರೋದ್ರಿಂದ ಈ ಫೈನಾನ್ಷಿಯಲ್ ಇಯರಲ್ಲಿ ನಾವು ಆಲ್ಮೋಸ್ಟ್ 50 lakh rupees ಆಫ್ ಟರ್ನ್ ಓವರ್ನ ರೀಚ್ ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ಒಂದು ಬಿಸ್ನೆಸ್ ಶುರು ಮಾಡ್ತೀವಿ ಅಂದರೆ ನೀವು ಹೇಳಿದ್ರಿ ಪ್ಲಾನಿಂಗ್ ಹೆಂಗಿರಬೇಕು, ಆಮೇಲೆ ನಿಮ್ಮ ಪ್ರಿಪ್ರೇಷನ್ ಹೆಂಗಿತ್ತು, ಆಮೇಲೆ ಪ್ಯಾಕೇಜಿಂಗ್ ಆಗಿರ್ಬೋದು ಎಲ್ಲ ಕೂಡ ಹೇಳಿದ್ರಿ. ಜೊತೆಗೆ ಈಗ ನಾವು ಬಿಸ್ನೆಸ್ಸು ಸರಿ ಮಾರ್ಕೆಟಿಂಗ್ ಹೋಗಬೇಕು ಅಂತಂದರೆ ಒಂದಷ್ಟು ಲೈಸೆನ್ಸ್ ತೊಗೊಳ್ಳೋದು, ಪರ್ಮಿಷನ್ ಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಆಗಿರ್ಬೋದು, ಡಾಕ್ಯುಮೆಂಟೇಷನು ಎಲ್ಲನೂ ಇದೆ. ಅದು ಕೂಡ ಫುಡ್ ಇಂಡಸ್ಟ್ರಿ ಅಂತ ಬಂದಾಗ ತುಂಬ ಇದೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ಬೋದು? ಖಂಡಿತ. ಸೊ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಫಸ್ಟ್ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಬೇಕಾಗಿರೋದು FSSAI ಅಲ್ಲಿ. ಓಕೆ. ಸೊ FSSAI ಲೈಸೆನ್ಸ್ನ ನೀವು ತೊಗೊಳ್ಬೇಕು. ಅಂದರೆ ಅದು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲೇ ಅಪ್ಲೈ ಮಾಡಿ ಪೇಮೆಂಟ್ ಕೂಡ ಆನ್ಲೈನಲ್ಲೇ ಆಗುತ್ತೆ. ಸೊ ಅದಾದಮೇಲೆ ಒಂದು ಇನ್ಸ್ಪೆಕ್ಷನ್ ಬರುತ್ತೆ, ಅದಾದಮೇಲೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇದರಲ್ಲಿ 2 ಥರ ಇದೆ, ಒಂದು ಸ್ಟೇಟ್ ಲೈಸೆನ್ಸ್ ಅಂತ ಒಂದಿದೆ, ಒಂದು ಸೆಂಟ್ರಲ್ ಲೈಸೆನ್ಸ್ ಅಂತ ಇದೆ. ಸೊ ನಿಮ್ಮ ಒಂದು ಪ್ರೊಡಕ್ಷನ್ ಯೂನಿಟು ಒಂದು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟಲ್ಲೇ ಇದೆ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಇದೆ, ಬೇರೆ ಎಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂತ ಆಯ್ತು, ಮತ್ತು ನಿಮ್ಮ ಪ್ರಾಡಕ್ಟ್ಸು ಬರೀ ಇಂಡಿಯಾನಲ್ಲೇ ಮಾರಾಟ ಆಗುತ್ತೆ ಅಂತಂದರೆ ನಿಮಗೆ ಸ್ಟೇಟ್ ಲೈಸೆನ್ಸ್ ಸಾಕು. ಈಗ ನಿಮ್ಮ ಒಂದು ಪ್ರಾಡಕ್ಟು ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯದಲ್ಲೂ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಪ್ಲಸ್ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇದ್ದರೆ ಸೆಂಟ್ರಲ್ ಲೈಸೆನ್ಸ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಸೆಂಟ್ರಲ್ FSSAI ಲೈಸೆನ್ಸು. ಸೊ ಫಸ್ಟು ಮ್ಯಾಂಡೇಟ್ರಿ ಈ FSSAIದು ಲೈಸೆನ್ಸ್ನ ನೀವು ಮಾಡಿಸ್ಬೇಕು. ಸೊ FSSAI ಲೈಸೆನ್ಸ್ ಆದಮೇಲೆ ನೆಕ್ಸ್ಟು ಲೇಬರ್ ಲೈಸೆನ್ಸ್ ಒಂದು ಮಾಡಿಸ್ಬೇಕು. ಅಂದರೆ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಡೀಟೇಲ್ಸು, ಮೇಲು ಫೀಮೇಲು, ಅವ್ರದ್ದು ಏಜ್ ಗ್ರೂಪ್ ಇದಿಷ್ಟು ಮಾಡಿ ಒಂದು ಲೇಬರ್ ಲೈಸೆನ್ಸ್ನ ಪರ್ಚೇಸ್ ಮಾಡಬೇಕು. ಅದಾದಮೇಲೆ ಟ್ರೇಡ್ ಲೈಸೆನ್ಸ್ನ ನೀವು ಮಾಡಿಸ್ಬೇಕಾಗತ್ತೆ. ಅಂದರೆ ಅಲ್ಲಿ ವಹಿವಾಟು ನಡೆಯೋದ್ರಿಂದ ಬೇರೆಯವ್ರಿಗೆ ಏನೋ ತೊಂದರೆ ಆಗತ್ತಾ ಏನು ಅಂತ ಲೋಕಲ್ ನಮ್ಮಲ್ಲಿ BBMP ಕಡೆಯಿಂದ ನೀವೊಂದು ಟ್ರೇಡ್ ಲೈಸೆನ್ಸನ್ನು ಕೂಡ ನೀವು ತೊಗೊಳ್ಬೇಕಾಗತ್ತೆ. ಇದಿಷ್ಟು ನಿಮಗೆ ಮಿನಿಮಮ್ ಲೈಸೆನ್ಸ್ ಬೇಕಾಗತ್ತೆ. ಪ್ಲಸ್ ನೀವೊಂದು ಈಗ ವೇಯಿಂಗ್ ಸ್ಕೇಲ್ ತರ್ತೀರಾ, ವೇಯಿಂಗ್ ಸ್ಕೇಲ್ನ ನೀವು ತೊಗೊಂಬಂದಾಗೇ ಅದಕ್ಕೊಂದು ಲೈಸೆನ್ಸ್ ಬೇಕಾಗತ್ತೆ. ಸೊ ಎವ್ರಿ ಇಯರ್ ರಿನ್ಯೂವಲ್ ಇರುತ್ತೆ. ಸೊ ಇದು ಪ್ರತಿಯೊಂದೂ ಎವ್ರಿ ಇಯರ್ ರಿನ್ಯೂವಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಲೈಸೆನ್ಸಿಗೆ ಎಷ್ಟು ಖರ್ಚು ಬೀಳುತ್ತೆ ಸರಿ? ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಸ್ಟೇಟ್ ಲೈಸೆನ್ಸ್ ಮಾಡಿಸ್ತೀನಿ ಅಂತ ಅಂದರೆ ಒಂದು 3,000 rupees ಆನ್ಲೈನ್ ಫೀಸ್ ಆಗುತ್ತೆ. ಸೆಂಟ್ರಲ್ ಮಾಡಿಸ್ತೀನಿ ಅಂದರೆ ಒಂದು 7,000 rupeesವರೆಗೂ, 7,500 rupeesವರೆಗೂ ಬರುತ್ತೆ. ಲೇಬರ್ ನಂಬರ್ ಆಫ್ ಪೀಪಲ್ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಒಂದು 1,000 to 2,000 rupeesವರೆಗೂ ಬರುತ್ತೆ. ನೀವು ಟ್ರೇಡ್ ಲೋಕಲ್ BBMP ಏನಾದ್ರು ಮಾಡಿಸ್ಬೇಕು ಅಂದರೆ ನಿಮ್ಮದು ಇನ್ಫ್ರಾಸ್ಟ್ರಕ್ಚರ್ ಎಷ್ಟಿದೆ ಅದ್ರ ಮೇಲೆ ಹೋಗುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಇದೆ ಅದ್ರ ಮೇಲೆ ಅವ್ರದ್ದು ಚಾರ್ಜಸ್ ಇರುತ್ತೆ. ಅದು ಕೂಡ ಆನ್ಲೈನಲ್ಲೇ ಹೇಳುತ್ತೆ.
ಓಕೆ ಸೊ ನೀವೆಲ್ಲ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಅದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಪ್ರತಿಯೊಂದು ಕೇಳುತ್ತೆ, ಅಲ್ಲೇ ತೋರಿಸುತ್ತೆ ಅಮೌಂಟ್ ಏನು ಅಂತ. ನೀವು ಅಲ್ಲೇ ಪೇ ಮಾಡಿದ್ರೆ ಆಟೋಮೆಟಿಕಲಿ ಅಲ್ಲಿ ಇದಾಗುತ್ತೆ. ಅಂದರೆ ಈಗ ನಾವು ಯೂನಿಟ್ ಮಾಡುವಾಗ ಮಾತ್ರನಾ ಅಥವಾ ನಾವೀಗ ಮನೆಯಲ್ಲೇ ಕೂತು ಬಿಸ್ನೆಸ್ ಶುರು ಮಾಡ್ತೀವಿ ಅಂದ್ರೂ ಇಷ್ಟು ಪರ್ಮಿಷನ್ ಇಷ್ಟು ಲೈಸೆನ್ಸ್ ಬೇಕಾ ಸರ್? ನೀವು ಮನೆಯಲ್ಲೇ ಮಾಡ್ತೀನಿ ಅಂತ ಅಂದ್ರೂ FSSAI ಲೈಸೆನ್ಸ್ನ ಮಾಡಿಸ್ಕೊಳ್ಳೇಬೇಕು. ಸೊ FSSAI ಲೈಸೆನ್ಸ್ ಮ್ಯಾಂಡೇಟ್ರಿ. ಸೊ ಅದನ್ನು ಮಾಡಿಸ್ಕೊಳ್ಬೇಕು. ಮಿಕ್ಕಿದ್ದನ್ನು ನೀವು ಒಂದೊಂದನ್ನು ನೀವು ಮಾಡ್ಕೊಳ್ತಾ ಹೋಗ್ಬೋದು. ಪ್ಲಸ್ ನೀವು ಬ್ರ್ಯಾಂಡ್ ನೇಮ್, ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ನೇಮ್ನ ನೀವು ಮಾಡ್ತೀನಿ ಅಂತಂದರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರು ಮಾಡಿಸ್ಕೊಳ್ಬೇಕು. ಸೊ ಅದು ಕೂಡ ಆನ್ಲೈನ್ ಇದೆ. ಪ್ಲಸ್ ಕೆಲವೊಂದು ಕನ್ಸಲ್ಟೆಂಟ್ಸ್ ಹೆಲ್ಪ್ ತೊಗೊಳ್ಬೇಕಾಗತ್ತೆ ಅದಕ್ಕೆ. ಸೊ ಅದನ್ನು ಮಾಡಿಸ್ಕೊಂಡಾಗ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ದಿ ಮಸಾಲ ಅಂತ ಇದೆ. ಸೊ ನಮ್ದು ಈಗಾಗಲೇ ರಿಜಿಸ್ಟರ್ಡ್ ಆಯಿತು. ಸೊ ಇದನ್ನು ನಾವು ಏನಕ್ಕೆ ಮಾಡಿಸ್ಕೊಳ್ಬೇಕು ಅಂದರೆ ನಾವು ಯಾವುದೋ ಒಂದು ಕಂಪ್ನಿ ನೇಮ್ ಇಟ್ಕೊಂಡಿದ್ದೀವಿ, ಮಾಡ್ತಾ ಇರ್ತೀವಿ. ಸೊ ನಾಳೆ ದಿನ ಬೇರೆ ಯಾರನ್ನ ಅದನ್ನು ರಿಜಿಸ್ಟರ್ ಮಾಡಿದ್ರೆ ಸೊ ನಾವು ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಯೂಸ್ ಮಾಡ್ಲಿಕ್ಕಾಗಲ್ಲ, ಅವ್ರ ಬ್ರ್ಯಾಂಡ್ ಆಗುತ್ತೆ. ಸೊ ನೀವು ಫಸ್ಟು ಯಾವಾಗ ಹೆಸರು ಇಡೋದಕ್ಕೂ ಮುಂಚೆ ಅವ್ರದ್ದು ಪೋರ್ಟಲ್ ಇದೆ, ಆ ಪೋರ್ಟಲಲ್ಲಿ ಚೆಕ್ ಮಾಡಬೇಕು ಈ ಬ್ರ್ಯಾಂಡ್ ಹೆಸರಲ್ಲಿ ಬೇರೆ ಯಾರನ್ನ ಇಂಡಿಯಾನಲ್ಲಿ ಮಾಡ್ತಿದ್ದಾರಾ ಅಂತ. ಸೊ ಆ ಥರ ಡೂಪ್ಲಿಕೇಶನ್ ಆದಾಗ ನಿಮಗೆ ಲಾಂಗ್ ಟರ್ಮಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಸೊ ಹೆಸರನ್ನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಆ ಪೋರ್ಟಲಲ್ಲಿ ಚೆಕ್ ಮಾಡಿ. ಸೊ ಅಲ್ಲಿ ಅವೈಲಬಿಲಿಟಿ ಇದೆ ಅಂತ ತೋರಿಸಿದ್ರೆ ಇಮಿಡಿಯೇಟಾಗಿ ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿ ಅದು ಹಿಯರಿಂಗಿಗೆಲ್ಲ ಹೋಗುತ್ತೆ. ಅದಾದಮೇಲೆ ನಿಮಗೆ ಅಪ್ರೂವಲ್ ಬಂತು ಅಂತಂದರೆ ಆ ಕಂಪ್ನಿ ನೇಮ್ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಇದು ತುಂಬ ಇಂಪಾರ್ಟೆಂಟ್ ನೀವು ಆನ್ಲೈನಲ್ಲಿ ಸೇಲ್ ಮಾಡಬೇಕಂದ್ರೆ ಕೂಡ. ಈಗ ನೀವು ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲನ ಸೇಲ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಈ ಒಂದು ಟ್ರೇಡ್ ಮಾರ್ಕ್ ಲೈಸೆನ್ಸ್ನ ಕೇಳ್ತಾರೆ. ಸರ್, ನಾನು ನಿಮ್ಮ ಪ್ರಾಡಕ್ಟಲ್ಲಿ ನೋಡಿದೆ, ಸೊ ತುಂಬ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ, ಜೊತೆಗೆ ಬಾರ್ ಕೋಡ್ ಕೂಡ ಇದೆ. ಅದು ಹೆಂಗೆ ಮಾಡಿಸ್ಕೊಂಡು? ಸೊ ಬಾರ್ ಕೋಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಪ್ರತಿಯೊಂದು ಪ್ರಾಡಕ್ಟು ನಾವು ಸೂಪರ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀನಿ ಅಂತ ಅಂದಾಗ ಬಾರ್ ಕೋಡ್ ಯೂಸ್ ಮಾಡೇ ಮಾಡ್ತಾರೆ. ಬಾರ್ ಕೋಡ್ ಬಂದು ಗೌರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ GS1 ಬಾರ್ ಕೋಡ್ ಅಂತ ಇದೆ. ಸೊ GS1 ಬಾರ್ ಕೋಡ್ ಬಂದುಬಿಟ್ಟು ಗೌರ್ಮೆಂಟ್ ಅಪ್ರೂವ್ಡ್ ಬಾರ್ ಕೋಡ್ಸ್. ಅದು ಅಂದರೆ ನಿಮಗೆ ಆದಂಥ ಯೂನಿಕ್ ಬಾರ್ ಕೋಡ್ಸ್. ಅದು ರೀಸೇಲ್ ಆಗಿರೋ ಮಾರ್ಕೆಟ್ ಅಥವಾ ಮಾರ್ಕೆಟಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದಲ್ಲ. ಸೊ ಇದು ಒಟ್ಟು ನಾವು ಮಿನಿಮಮ್ 100 ಬಾರ್ ಕೋಡ್ಸ್ ತೊಗೊಳ್ಬೇಕಾಗತ್ತೆ. 100 ಬಾರ್ ಕೋಡ್ಸ್ ಗೌರ್ಮೆಂಟ್ ನಿಮಗೆ ಅಂತಲೇ ಅಲೋಕೇಟ್ ಮಾಡುತ್ತೆ. ಸೊ ಒಂದು ಪೋರ್ಟಲ್, ಅದೂ ಆನ್ಲೈನೇ. ಅದಕ್ಕೂ ನಾವು ಯಾವ ಆಫೀಸ್ಗೆ ಹೋಗೋ ಅವಶ್ಯಕತೆಯೂ ಇಲ್ಲ. ಪೇಮೆಂಟ್ ಕೂಡ ಆನ್ಲೈನಲ್ಲೇ ಆಗುತ್ತೆ. ಸೊ ನೀವು ಆನ್ಲೈನಲ್ಲಿ GS1 ಬಾರ್ ಕೋಡ್ ಅಂತ ಹಾಕಿದ್ರೆ ವೆಬ್ಸೈಟ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ 1 ವರ್ಷಕ್ಕೆ ಬೇಕಾ, 2 ವರ್ಷಕ್ಕೆ ಬೇಕಾ, 3 ವರ್ಷಕ್ಕೆ ಬೇಕಾ, ಅದನ್ನೆಲ್ಲ ಮಾಡಿಕೊಂಡು ನಿಮ್ಗೆ ಎಷ್ಟು ಬಾರ್ ಕೋಡ್ ಬೇಕು, ಬಟ್ ಮಿನಿಮಮ್ 100 ಬಾರ್ ಕೋಡ್ಸ್ ತೊಗೊಳ್ಬೇಕು. ಸೊ 100 ಬೇಕಾ, 200 ಬೇಕಾ, ಆ ಥರ ತೊಗೊಂಡು ನಿಮಗೆ ಅದಂತ ಅಸೈನ್ ಆಗುತ್ತೆ. ಸೊ ಅಷ್ಟು ಬಾರ್ ಕೋಡು ನಿಮ್ಮ ಲಾಗಿನ್ಗೆ ಬರುತ್ತೆ. ಸೊ ನೀವು ಆ ಲಾಗಿನ್ ಒಳಗಡೆ ಹೋಗ್ಬಿಟ್ಟು ಯಾವ ಪ್ರಾಡಕ್ಟು ಅಂತ ನೀವು ಡೀಟೇಲ್ಸ್ ಹಾಕಿದ್ರೆ ಒಂದು ಬಾರ್ ಕೋಡ್ ಅದಕ್ಕೆ ಅಸೈನ್ ಆಗುತ್ತೆ. ಸೊ ನಂದು ಫಾರ್ ಎಕ್ಸಾಂಪಲ್ ಈಗ ನುಗ್ಗೆ ಸೊಪ್ಪಿನ ಸೂಪು. ಸೊ ಇದ್ರದ್ದೆಲ್ಲ ಡೀಟೇಲ್ಸ್ ಹಾಕಿದೆ. ಸೊ ಒಂದು ಬಾರ್ ಕೋಡ್ ಜನ್ರೇಟ್ ಆಯಿತು ಈ ಪ್ರಾಡಕ್ಟ್ ಮೇಲೆ. ಸೊ ಈಗ ಈ ಬಾರ್ ಕೋಡು ಎಲ್ಲೇ ಸ್ಕ್ಯಾನ್ ಮಾಡಿದ್ರು ಈ ಪ್ರಾಡಕ್ಟು ಮತ್ತು ಈ MRP ಡೀಟೇಲ್ಸು ಬಂದ್ಬಿಡುತ್ತೆ. ಸೊ ಇಲ್ಲಾಂದರೆ ಏನಾಗುತ್ತೆ, ಪ್ರತಿಯೊಂದು ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗೂ ಅವ್ರು ಇದನ್ನು ಎಂಟ್ರಿ ಮಾಡ್ಕೊಂಡು ಕೂರಬೇಕಾಗತ್ತೆ. ಸೊ ಈ GS1 ಮಾಡೋದ್ರಿಂದ ಆಟೋಮೆಟಿಕಲಿ ಅದು ಸ್ಕ್ಯಾನ್ ಆಗುತ್ತೆ. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಈಗ ನಾನೊಂದು 3 ವರ್ಷಕ್ಕೆ ಮಾಡಿದಾಗ 60,000 ಆಯಿತು. ಸೊ ನನಗೆ ಹಾಗೆ ನಾನು ಸರ್ವೆ ಮಾಡ್ತಾ ಇದ್ದಾಗ ನಮ್ಮ ಗೌರ್ಮೆಂಟಲ್ಲಿ ತುಂಬ ಸ್ಕೀಮ್ಸ್ ಇದೆ. ಈ ಬಾರ್ ಕೋಡ್ನ ಕೂಡ ನಾವು ನಾವು ಬೈ ಮಾಡಿದಾಗ ನಾವು MSMEನಲ್ಲಿ ರಿಜಿಸ್ಟರ್ ಆಗಿದ್ದರೆ, ಉದ್ಯಮ ಆಧಾರ್ ನಮ್ಮಲ್ಲಿ ಇತ್ತು ಅಂತ ಆದರೆ ಇದಕ್ಕೆ ಅಪ್ ಟು 80% ಸಬ್ಸಿಡಿ ಬರುತ್ತೆ. ಸೊ ನೀವು ಏನು ಪೇ ಮಾಡ್ತೀರಾ ಅದರಲ್ಲಿ 80% ನಿಮಗೆ ಗೌರ್ಮೆಂಟ್ ರೀಫಂಡ್ ಮಾಡುತ್ತೆ. ಇದು ಗ್ಲೋಬಲ್ ಸ್ಟ್ಯಾಂಡರ್ಡು. ಸೊ ನಾನು ಇದನ್ನು ಅಪ್ಲೈ ಮಾಡಿ ಆನ್ಲೈನಲ್ಲಿ ಬೈ ಮಾಡಿ ಅದಾದಮೇಲೆ MSMEನಲ್ಲಿ ಹೋಗಿ ಅಪ್ಲೈ ಮಾಡಿ ಆ ಸಬ್ಸಿಡಿ ಕೂಡ ತೊಗೊಂಡಿದ್ದೀನಿ. ಎಷ್ಟು ಬಂತು ಸರ್ ಸಬ್ಸಿಡಿ? ನಾನು ಅರೌಂಡ್ ಒಂದು 65,000 ರುಪೀಸ್ವರೆಗೂ ಏನು ಇನ್ವೆಸ್ಟ್ ಮಾಡಿದ್ದಕ್ಕೆ ಅರೌಂಡ್ 48,000 ರುಪೀಸ್ವರೆಗೂ ವಾಪಸ್ ಬಂತು. ಸರ್, ಬೇರೆ ಸಬ್ಸಿಡಿ ಬಗ್ಗೆ ಹೇಳ್ಬೋದಾ ಸರ್? ಈಗ ಬಿಸ್ನೆಸ್ ಶುರು ಮಾಡ್ತಾರೆ ಅಂತಂದರೆ ಏನೇನು ಸಬ್ಸಿಡಿ, ಏನೇನು ಲೋನ್ ಇದೆ? ಸೊ ಖಂಡಿತ. ಸೊ ನಾನು ಕೂಡ ಇದನ್ನು ಗೌರ್ಮೆಂಟ್ ಸ್ಕೀಮಲ್ಲೇ ಲೋನ್ ಮಾಡಿಸಿರೋದು ನಿಮ್ಗೆ ಹೇಳ್ದಂಗೆ. ಸೊ PMEGP ಅಂತ ಇದೆ, ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ನೀವು ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸರ್ವಿಸ್ ಇದೆರಡು ಸೆಕ್ಟರ್ಗೂ ಫಂಡಿಂಗ್ ಬರುತ್ತೆ. ಇದರಲ್ಲಿ ಮೇನ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಏನಕ್ಕೆ ಫಂಡಿಂಗ್ ಬರುತ್ತೆ ಅಂತ ಅಂದರೆ ನಿಮಗೆ ಮಿಷಿನರೀಸ್ನ ಬೈ ಮಾಡಲಿಕ್ಕೆ, ಮಿಷಿನರಿ ಬೈ ಮಾಡಲಿಕ್ಕೆ ನಿಮಗೆ ಅಮೌಂಟ್ ಕೊಡ್ತಾರೆ. ಅದಾದಮೇಲೆ ಡಿಪೆಂಡ್ ಆನ್ ಯುವರ್ ಕ್ಯಾಟಗರಿ, ನೀವು ರೂರಲ್ಲ ಅರ್ಬನ್ನ, ಸಬ್ಸಿಡಿ ಕೂಡ ಇದೆ. ಸೊ ಅಪ್ ಟು 35%ವರೆಗೂ ಸಬ್ಸಿಡಿ ಇದೆ. 15ಇಂದ 35 ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸಿಟಿನಲ್ಲಿ ಮಾಡ್ತೀನಿ, ಅರ್ಬನ್ನಲ್ಲಿ ಮಾಡ್ತೀನಿ ಅಂತ ಅಂದರೆ ನಿಮಗೆ ಇಫ್ ಯು ಆರ್ ಮೇಲ್ ಕ್ಯಾಂಡಿಡೇಟು ಜನರಲ್ಗೆ ಬರ್ತೀನಿ ಅಂದರೆ 15%. ಸೇಮ್ ಕ್ರೈಟೀರಿಯಾ ಇಫ್ ಇಟ್ ಈಸ್ ಅ ವುಮೆನ್ ಅಂತ ಅಂದರೆ 20%. ರೂರಲಲ್ಲಿ ಮಾಡ್ತೀನಿ ಅಂತ ಅಂದರೆ 20-25. ರೂರಲಲ್ಲಿ SC ST ಅಂದರೆ 30-35ವರೆಗೂ. ಸೊ ಈ ಥರ ಸಬ್ಸಿಡಿ ಇದೆ. ಸೊ ನೀವು ಒಂದು 10 ಲಕ್ಷ ರೂಪಾಯಿ ಲೋನ್ ತೊಗೊಳ್ತೀರಾ,
ಅದು ಏನೇನು ಎಕ್ವಿಪ್ಮೆಂಟ್ಸ್ಗೆ ಅದಕ್ಕೆ ಗೌರ್ಮೆಂಟೇ ನೀವು ಬಿಲ್ ಕೊಟ್ಟಿದ ತಕ್ಷಣ ಆ ವೆಂಡರ್ಗೆ ಪೇಮೆಂಟ್ ಮಾಡ್ತಾರೆ. ಲೋನ್ ಪ್ರೋಸೆಸ್ ಎಲ್ಲ ಆಗಿ ಒಂದು 10-15 ದಿನದಲ್ಲೇ ನಿಮ್ಮ ಅಕೌಂಟ್ಗೆ ಅದರದ್ದು ಏನು ಎಲಿಜಿಬಿಲಿಟಿ ಇದರ ಸಬ್ಸಿಡಿ ಅದು ವಾಪಸ್ ಅಕೌಂಟಿಗೆ ಬರುತ್ತೆ. ಬಟ್ ಅದು ಲಾಕ್ ಇನ್ ಪೀರಿಯಡ್ ಇರುತ್ತೆ, ಅಂದರೆ 3 ಇಯರ್ಸ್ ನೀವು ಅದನ್ನು ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಮ್ಯಾಂಡೇಟ್ರಿ 3 ಇಯರ್ಸ್ ನೀವು ರನ್ ಮಾಡಬೇಕು. ಆ 3 ಇಯರ್ಸ್ ಆದಮೇಲೆ ಆ ಅಮೌಂಟ್ನ ಕೂಡ ನೀವು ಯುಟಿಲೈಸ್ ಮಾಡ್ಬೋದು. ಸೊ ಇದು PMEGPನಲ್ಲಿದೆ. PMFMP ಅಂತಿದೆ, ಎಸ್ಪೆಷಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ. ಇದರಲ್ಲಿ 50%ವರೆಗೂ ಸಬ್ಸಿಡಿ ಇದೆ. PMEGPನಲ್ಲಿ ನಿಮಗೆ ಲೋನ್ ಮೆಷಿನರಿ ಕೊಡ್ತಾರೆ, ಪ್ಲಸ್ ನಿಮಗೆ ಟರ್ನ್ ಓವರ್ಗೆ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಅದಕ್ಕೆ ಅಂತಲೂ ಕೂಡ ನಿಮಗೆ OD ಅಕೌಂಟಲ್ಲಿ ಅಮೌಂಟ್ ಕೊಡ್ತಾರೆ. ಸೊ ಮಿಷಿನರಿ ನಾನು ತೊಗೊಂಬಿಟ್ಟೆ, ನನಗೆ ಸ್ವಲ್ಪ ಚಿಕ್ಕದಾಗಿ ಎಕ್ಸ್ಪೆನ್ಸಸ್ ಇದೆ, ಅದಕ್ಕೆ ಕೂಡ ನಿಮಗೆ ಅಮೌಂಟ್ ಕೊಡ್ತಾರೆ. ಈ PMEGPನಲ್ಲಿ ಏನಾಗುತ್ತೆ, ನೀವೇನು ಪ್ರಾಡಕ್ಟ್ ತೊಗೊಳ್ತೀರಾ ಅದು ಮಿಷನರಿ ತೊಗೊಳ್ತೀರಾ ಅದಕ್ಕೆ 50%ವರೆಗೂ ಸಬ್ಸಿಡಿ ಕೊಡ್ತಾರೆ. 35% ಸೆಂಟ್ರಲ್ ಗೌರ್ಮೆಂಟು, 15% ಸ್ಟೇಟ್ ಗೌರ್ಮೆಂಟೇನು. ಸೊ ಇದು ಎರಡು ಕ್ಲಬ್ ಮಾಡಿ ಅಪ್ ಟು 50%ವರೆಗೂ ನೀವು ಎಲಿಜಿಬಲ್ ಇದ್ದೀರಾ. ಸೊ ಇದಿಷ್ಟು ಅವೈಲಬಲ್ ಇದೆ ಮಾರ್ಕೆಟಲ್ಲಿ. ಇದರಲ್ಲಿ ಒಂದು ಸ್ಕೀಮ್ ನಾನು ತೊಗೊಂಡಿದ್ದೀನಿ, ಇನ್ನೊಂದು ಸ್ಕೀಮ್ಗೆ ನೆಕ್ಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಲೆವೆಲ್ ನಂದು ಈಗ ಏನು ನಾವು ಮಾಡಿದ್ವಿ ಅದರದ್ದು ರೀಚ್ ಆಯಿತು. ಸೊ ಈಗ ನಮ್ಮದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಮಿಷನರೀಸ್ ದೊಡ್ಡದು ಮಾಡಬೇಕು. ಸೊ ಈಗ ಇನ್ನೊಂದು ಸ್ಕೀಮ್ನಲ್ಲಿ ಕೂಡ ನಾನು ಬೆನಿಫಿಟ್ನ ತೊಗೊಳ್ತಾ ಇದ್ದೀನಿ. ಸೊ ಮೇಯ್ನಾಗಿ ಜನರಿಗೆ ಇನ್ಫಾರ್ಮೇಷನ್ ಅವೇರ್ನೆಸ್ ಇಲ್ಲ, ಹೆಂಗೆ ನಾನು ಅಪ್ಲೈ ಮಾಡಬೇಕು ನಾರ್ಮಲ್. ಈಗ ರೈತರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅಲ್ದಾಡಬೇಕು, ಡಾಕ್ಯುಮೆಂಟೇಷನ್ ಇರುತ್ತೆ, ಯಾವುದ್ಯಾವುದೋ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅಷ್ಟಿಲ್ಲ ಪರವಾಗಿಲ್ಲ ನಾವೇ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ ಅಂತ. ಅದು ತುಂಬ ದೊಡ್ಡ ತಪ್ಪು ಮಾಡ್ತಾರೆ. ಸೊ ನಾನು ಫಸ್ಟ್ ಅದೇ ಥರ ಅಂದ್ಕೊಂಡೆ, ಬಟ್ ಇದನ್ನು ಹೋಗಿ ಮೀಟ್ ಮಾಡಬೇಕು. ನಾವು ಹೋಗಿ ಅಲ್ಲಿ ಯಾರು ಕನ್ಸರ್ನ್ ಪರ್ಸನ್ ಇದ್ದಾರೆ ಅವ್ರ ಹತ್ರ ಮೀಟ್ ಮಾಡಿ ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ತೊಗೊಂಡೋದ್ರೆ 100% ಅಪ್ರೂವ್ ಆಗುತ್ತೆ. ಇನ್ಫ್ಯಾಕ್ಟ್ PMFMPನಲ್ಲಿ ಹೇಗಿದೆ ಅಂತ ಅಂದರೆ, ಕೆಲವೊಂದು ಕನ್ಸಲ್ಟೆಂಟ್ಸ್ ಇದ್ದಾರೆ, ನಾವು ಫಸ್ಟ್ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು. ಅವ್ರು ನಮಗೆ ಚಾರ್ಜ್ ಕೂಡ ಮಾಡಲ್ಲ. ಈ ಲೋನ್ ಪ್ರೋಸೆಸ್ ಆದರೆ ಗೌರ್ಮೆಂಟೇ ಅವ್ರಿಗೆ ಫೀಸ್ ಕೊಡುತ್ತೆ. ಸೊ ನಾವು ಕೊಡಬೇಕಾಗಿಲ್ಲ. ಸೊ ಅಂದರೆ ಗೌರ್ಮೆಂಟ್ ಅಷ್ಟು ಸಪೋರ್ಟ್ ಮಾಡ್ತಿದೆ. ಇದಿಷ್ಟೇ ಅಲ್ಲ, ನೀವು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಮಾಡಿದ್ಮೇಲೆ ಈಗ ಪ್ಯಾಕೇಜಿಂಗ್ ಎಲ್ಲ ಆಯಿತು. ಆ ಪ್ಯಾಕೇಜಿಂಗ್ ಬಗ್ಗೆ ಹೇಗಿರಬೇಕು ಏನು ಅದರದ್ದು ಟ್ರೈನಿಂಗ್ ಸೆಷನ್ಸ್ ನಡೆಸ್ತಾ ಇರ್ತಾರೆ. ಸೊ ಅದನ್ನು ಅಟೆಂಡ್ ಮಾಡ್ಬೋದು. ಅದಾದಮೇಲೆ ಈಗ ಬಾರ್ಕೋಡ್ಗೆ ಹೇಳಿದೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ತುಂಬ ಚೆನ್ನಾಗಿ ಪ್ರಾಡಕ್ಟ್ ಮಾಡಿದ್ದೀನಿ, ಜನಕ್ಕೆ ಮುಟ್ಟಿಸ್ಬೇಕು. ಸೊ ಇಂಡಿಯಾನಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಎಕ್ಸಿಬಿಷನ್ಸ್ ನಡೆಯುತ್ತೆ, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಾನು ಅಂತಂದರೆ ಆ ಮೈ MSME ವೆಬ್ಸೈಟಲ್ಲಿ ಒಂದು ಲಿಸ್ಟ್ ಆಫ್ ಈವೆಂಟ್ಸ್ ಇದೆ. ಆ ಲಿಸ್ಟ್ ಆಫ್ ಈವೆಂಟ್ಸಲ್ಲಿ ನಿಮಗೆ ಯಾವುದು ಈವೆಂಟು ಸೂಟ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್ಗೆ, ನೀವು ಅಲ್ಲಿ ಅಪ್ಲೈ ಮಾಡಿ. ಲೋಕಲ್ MSME DCSI ಏನೋ ಒಂದಿದೆ, ಅಲ್ಲಿ ಹೋಗಿ ಮೀಟ್ ಮಾಡಿ ಜಾಯಿಂಟ್ ಡೈರೆಕ್ಟರ್ಸ್ನ. ನನ್ನ ಒಂದು ಕಂಪ್ನಿ ಇದಿದೆ, ಈ ಥರ ಒಂದು ಈವೆಂಟ್ ಇದೆ, ನಾನು ಅಲ್ಲಿ ಅಟೆಂಡ್ ಮಾಡಬೇಕು ಅಂತ ಇದ್ದೀನಿ. ಅವ್ರ ಗೈಡೆನ್ಸ್ನ ತೊಗೊಂಡು ನೀವು ಅಲ್ಲೋಗಿ ಸ್ಟಾಲ್ನ ನೀವು ಪೇ ಮಾಡಿ, ಅಲ್ಲಿ ನೀವು ಬಿಸ್ನೆಸ್ ಮಾಡಿ ವಾಪಸ್ ಬಂದು ಆ ಬಿಲ್ಸ್ನ ಸಬ್ಮಿಟ್ ಮಾಡಿದ್ರೆ ಅದಕ್ಕೆ ರಿಯಂಬರ್ಸ್ಮೆಂಟ್ ಕೂಡ ಇದೆ. ಸೊ ಇವನ್ ನೀವು ಮಾರ್ಕೆಟಿಂಗು ಕೂಡ ಗೌರ್ಮೆಂಟು ಸಪೋರ್ಟ್ ಇದೆ. ಸೊ ತುಂಬ ಬೆನಿಫಿಟ್ಸ್ ಇದೆ, ಎಸ್ಪೆಷಲಿ ಫಾರ್ MSME ಮತ್ತು SMEಸ್ಗೆ. ಇದನ್ನು ಜನ ಅರ್ಥ ಮಾಡ್ಕೊಬೇಕಷ್ಟೆ. ಸೊ ಆ ಪಾಲಿಸೀಸ್ನ ಓದ್ಕೊಂಡು ಏನೇನಕ್ಕೆ ಎಲಿಜಿಬಿಲಿಟಿ ಇದ್ದೀರಾ, ಆ್ಯಂಡ್ ಇದಿಷ್ಟು ಇನ್ಫಾರ್ಮೇಷನ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಅವ್ರ ವೆಬ್ಸೈಟಲ್ಲೇ ಇದೆ. ನೀವು ಮೈ MSME ವೆಬ್ಸೈಟ್ ಓಪನ್ ಮಾಡಿದ್ರೆ ಏನು ಲಿಸ್ಟ್ ಆಫ್ ಸ್ಕೀಮ್ಸ್ ಇದೆ, ಇನ್ಸೆಂಟಿವ್ಸ್ ಏನೇನಿದೆ, ಏನೇನು ಆಪ್ಷನ್ಸ್ ಇದೆ, ಅವ್ರ ಕಡೆ ಏನೇನು ಸಪೋರ್ಟ್ ಇದೆ, ಪ್ರತಿಯೊಂದು ನೀವು ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಅವ್ರ ವೆಬ್ಸೈಟಲ್ಲಿದೆ. ಆ ವೆಬ್ಸೈಟಲ್ಲೇ ನೀವು ಯಾವುದನ್ನ ಸ್ಕೀಮ್ನ ನೀವು ಅಪೀಲ್ ಮಾಡ್ತೀನಿ ಅಂತ ಅಂದರೆ, ಅಪ್ಲೈ ಮಾಡ್ತೀನಿ ಅಂದರೆ ಅಲ್ಲೇ ಆಪ್ಷನ್ ಕೂಡ ಇದೆ, ನೀವು ಅಲ್ಲೇ ಅಪ್ಲೈ ಮಾಡಬೇಕು. ಸೊ ನೀವು ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲನೂ ಒಂದು ಪ್ರಿಂಟೌಟ್ ತೊಗೊಳ್ಳೋದಕ್ಕೆ ಕೊಡ್ತಾರೆ. ಸೊ ಈಗ ಈ ಫಾರ್ಮೇಟಲ್ಲಿ ನೀವು ಡೀಟೇಲ್ಸ್ ಕೊಡಬೇಕು ಅಂತ, ಅದು ಅಲ್ಲೇ ಇದೆ. ಅದನ್ನು ಪ್ರಿಂಟೌಟ್ ತೊಗೊಳ್ಬೇಕು, ಫಿಲ್ ಮಾಡಬೇಕು, ಅಪ್ಲೋಡ್ ಮಾಡೋಕ್ಕೂ ಆಪ್ಷನ್ ಇರುತ್ತೆ. ಸೊ ಅಲ್ಲೇ ಅಪ್ಲೈ ಕೂಡ ಮಾಡ್ಬೋದು. ಓಕೆ ಸರ್, ಈಗ ನೀವು ಈ ಸಬ್ಸಿಡಿ ಆಗಿರ್ಬೋದು, ಲೋನ್ ಆಗಿರ್ಬೋದು, ಇದರಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಉಳಿಸಿದ್ದೀರಾ ಸರ್ ಈ ಸಬ್ಸಿಡಿ ಇದರಿಂದ ಬೆನಿಫಿಟನ್ನು ತಗೊಂಡು? ಸೊ ನಾವು ಆಲ್ಮೋಸ್ಟ್ ಈಗ ಹೇಳಿದ್ನಲ್ಲ 15% ನಾವು ಫಸ್ಟ್ ಇದರಲ್ಲಿ ಅಂತ ಅಂದಾಗ, ಸೊ ಆಲ್ಮೋಸ್ಟ್ ನನಗೊಂದು 3 lakh rupeesವರೆಗೂ ನಾನೇನು ಲೋನ್ ತೊಗೊಂಡಿದ್ದೇನೆ 20 lakhsಲ್ಲಿ 3 lakh rupeesವರೆಗೂ ನಂಗೆ ವಾಪಸ್ ಬಂದುಬಿಟ್ಟಿದೆ. ಸೊ ಲೋನ್ ತೊಗೊಂಡು ನನಗೆ ಒಂದು 40-45 ಡೇಸಲ್ಲೇ ನನಗೆ ಮೆಸೇಜ್ ಬಂತು. ಸೊ ಈ ಥರ ಸಬ್ಸಿಡಿ ಅಮೌಂಟ್ ಬಂದಿದೆ, ಲಾಕಿನ್ನಲ್ಲಿ ಇರುತ್ತೆ. ಸೊ 3 years ಆದಮೇಲೆ ಎನಿ ಟೈಮ್ ನೀವು ಅದನ್ನು
ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ಅದನ್ನು ತೆಗ್ದು ನಾನು ವಾಪಸ್ ನನ್ನ ಲೋನ್ಗನ್ನು ಹಾಕ್ಬೋದು, ಅಥವಾ ವಾಪಸ್ ಅದನ್ನು ನಾನು ತೊಗೊಂಡು ನನ್ನ ಮಿಷಿನರಿ ತೊಗೊಳ್ಬೋದು, ಅಥವಾ ನನ್ನ ಕ್ಯಾಪಿಟಲ್ಗೆ ಯೂಸ್ ಮಾಡ್ಬೋದು, ಏನು ಬೇಕಾದ್ರೂ ಮತ್ತೆ ಯೂಸ್ ಮಾಡ್ಬೋದು ಅದನ್ನು. ಓಕೆ ಓಕೆ ಸರ್, ಈಗ ನೀವು ಸಬ್ಸಿಡಿ ಬಗ್ಗೆ ಆಗಿರ್ಬೋದು, ಡಾಕ್ಯುಮೆಂಟೇಷನ್ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ಒಬ್ಬ ಬಾಸ್ ಆಗಬೇಕು ಅಂತಂದರೆ ಅವನ ಜೊತೆಗೆ ಟೀಮ್ ಕೂಡ ಅದೇ ರೀತಿಯಾಗಿರ್ಬೋದು. ಅವನಿಗೆ ವಿಷನ್ ಏನಿರುತ್ತೋ, ಅವ್ರ ಮೋಟಿವ್ ಏನಿರುತ್ತೋ ಅದೇ ತಕ್ಕಂಗೆ ಅವರು ಕೂಡ ವರ್ಕ್ ಮಾಡ್ಬೋದು. ಸ್ವಲ್ಪ ಅವ್ರು ಓಕೆ ನನಗೆ ತಿಂಗಳ ಸಂಬಳ ಬರುತ್ತೆ ಬಿಡಿ ಏನು ಬೇಕಾದರೂ ನಾನು ಮಾಡ್ಬೋದು ಅಂತಂದರೆ ಅಲ್ಲಿ ಫೇಲ್ಯೂರ್ ಆಗುತ್ತೆ. ಸೊ ನಿಮ್ಮ ಟೀಮ್ ಹೆಂಗಿದೆ ಸರ್, ಮಾರ್ಕೆಟಿಂಗ್ ವೈಸ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಹೆಂಗಿದೆ? ಸೊ ನಂದೊಂದು ಟೀಮ್ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದೀನಿ. ಏನು ಅಂತ ಅಂದರೆ, ನಾವು ಸ್ಮಾಲ್ ಟೀಮ್ ಅಟ್ ಅಬೌಟ್ ಒಂದು 15 ಜನ ಇದ್ದೀವಿ. ಈ 15 ಜನನೂ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಅಂದರೆ ನಾವು 15 ಜನನೂ ಪ್ರೊಡಕ್ಷನ್ನು ಮಾಡ್ತೀವಿ ಪ್ರತಿಯೊಬ್ಬರೂ. ಆ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಪ್ರಾಡಕ್ಟು ಯಾವುದನ್ನ ದೊಡ್ಡ ದೊಡ್ಡ ಎಕ್ಸಿಬಿಷನ್ಸ್ ಬಂದರೆ ನಮ್ಮ ಪ್ರೊಡಕ್ಷನ್ ಟೀಮ್ ಫ್ರೀ ಇದ್ದರೆ ಪ್ರೊಡಕ್ಷನ್ ಟೀಮ್ ಅವರು ಬಂದು ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಓಕೆ ಓಕೆ ಸೊ ಎಲ್ಲರೂ ಸೊ ನಾವೇನು ಮಾಡಿದ್ದೀವಿ, ಒಂದು ಅಥವಾ ಒಬ್ಬರ ಮೇಲೆ ಡಿಪೆಂಡೆನ್ಸಿ ಅಂತ ಮಾಡಿಲ್ಲ. ಸೊ ಒಬ್ಬರು ಇಲ್ಲ ಇವತ್ತಿನ ದಿನ ಅಂತ ಅಂದರೆ ಇಮಿಡಿಯೇಟಾಗಿ ಇನ್ನೊಬ್ಬರ ಆ ಶೂಸಲ್ಲಿ ಬಂದು ಆ ಪ್ರಾಡಕ್ಟ್ನ ಮಾಡ್ಬೋದು. ಸೊ ಒಂದು ಈ ಥರ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಎಲ್ಲ ಕೆಲಸ ಕಳಿಸ್ಕೊಡು. ಅಂದರೆ ಅವ್ರಿಗೆ ಗೊತ್ತಿರಬೇಕು, ನಾಟ್ ನೆಸಸರಿ ಅವ್ರು ಬಂದು ಎಲ್ಲನೂ ಮಾಡಬೇಕು ಅಂತಲ್ಲ, ಅವ್ರಿಗೆ ಆದಂಥ ಕೆಲವೊಂದು ಡ್ಯೂಟೀಸ್ನ ಅಸೈನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮದೊಂದು ಸ್ಮಾಲ್ ಕಾಲ್ ಸೆಂಟರ್ ಇದೆ. ಸೊ ನಾವು D2C ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ 2.5 ವರ್ಷ ಸ್ಟಾರ್ಟ್ ಆಯಿತು. 2.5 ವರ್ಷದಲ್ಲಿ ನಮ್ಮಲ್ಲಿ 10,000 ನಿನ್ನೆ ನಾನು ಚೆಕ್ ಮಾಡಿದಾಗ 10,670 ಕಸ್ಟಮರ್ ಇದ್ದಾರೆ. ಸೊ ಇದಿಷ್ಟು ಕಸ್ಟಮರ್ಸು ನಮ್ಮಲ್ಲಿ ಪ್ರಾಡಕ್ಟ್ ತೊಗೊಳ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಸೊ ಇದಿಷ್ಟು ಕಸ್ಟಮರ್ಸ್ಗೆ ಯಾವಾಗ ಅವ್ರಿಗೆ ಬೇಕೋ ಪ್ರಾಡಕ್ಟ್ನ ಆರ್ಡ್ರ್ ತೊಗೊಳಕ್ಕೆ ಮತ್ತು ಡೆಲಿವರಿ ಮಾಡಲಿಕ್ಕೆ ಅಂತಲೇ ಒಂದು ಕಾಲ್ ಸೆಂಟರ್ ಇದೆ. ಸೊ ಅವ್ರ ಕೆಲಸ ಏನದು ಬರೀ ಅದೇ ಇರುತ್ತೆ. ಬಟ್ ಅಕಸ್ಮಾತ್ ಏನಾದ್ರು ನೆಸೆಸಿಟಿ ಬಂತು ಅಂತ ಅಂದಾಗ ಅವ್ರ ಪ್ರೊಡಕ್ಷನ್ಗೆ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಈಗ ನಿಮ್ಮ ಪ್ರಾಡಕ್ಟ್ನ ಎಲ್ಲೆಲ್ಲಿ ನಾವು ಆರ್ಡ್ರ್ ಮಾಡ್ಬೋದು ಸರ್? ಸೊ ನಾವೇನು ಮಾಡಿದ್ವಿ, ಈಗ D2C ಇರೋದ್ರಿಂದ ಒಂದು ಎಲ್ಲೆಲ್ಲಿ ಜನ ಜಾಸ್ತಿ ಪ್ರಾಡಕ್ಟ್ಸ್ನ ಹುಡುಕ್ತಾರೋ ಅಲ್ಲೆಲ್ಲನೂ ಅವೈಲೇಬಲ್ ಮಾಡಿದ್ವಿ. ಸೊ ಫಸ್ಟು ನಾವು ಸೂಪರ್ ಮಾರ್ಕೆಟ್ ಕಡೆ ಹೋಗಲಿಲ್ಲ. ಸೊ ಸೂಪರ್ ಮಾರ್ಕೆಟ್ ಕಡೆಗೆ ಇಲ್ಲಿವರೆಗೂ ಹೋಗಲಿಲ್ಲ. ಏನಕ್ಕೆ ಅಂದರೆ ನಾವು ಎಂಡ್ ಕಸ್ಟಮರ್ಸ್ಗೆ ನಾವು ಪ್ರಾಡಕ್ಟ್ ಕೊಟ್ಕೊಂಬರೋಣ. ಇದರಿಂದ 2 ಥರ ಬೆನಿಫಿಟ್ಟು. ಒಂದು, ನಾವು ಕಸ್ಟಮರ್ಸ್ನ ಡೈರೆಕ್ಟ್ ಮೀಟ್ ಮಾಡೋದ್ರಿಂದ ಆ ಪ್ರಾಡಕ್ಟ್ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ತುಂಬ ಈಸಿ ಆಗುತ್ತೆ. ಸೊ ನಾವೊಂದು ಆಫೀಸ್ ರೂಮಲ್ಲಿ ಕೂತ್ಕೊಂಡು ಸುಮ್ಮನೆ ಒಂದು ಸೇಲ್ಸ್ ಪರ್ಸನ್ಗೆ ಕೊಟ್ಟು ಪ್ರಾಡಕ್ಟ್ ಕೊಟ್ಟು ಆ ಫೀಡ್ಬ್ಯಾಕ್ ನಮಗೆ ಗೊತ್ತಾಗಲಿಲ್ಲ ಅಂದರೆ ಲಾಂಗ್ ರನ್ನಲ್ಲಿ ನಮ್ಗೆ ಯೂಸ್ ಆಗೋಲ್ಲ. ಸೊ ನಾವೆಲ್ಲ ಏನು ಮಾಡಿದ್ವಿ, ಫಸ್ಟು ಪ್ರತಿಯೊಂದು ಕಸ್ಟಮರ್ ಹತ್ರನೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಪ್ರಾಡಕ್ಟ್ ತೊಗೊಂಡಿದ್ದೀರಾ, ಹೇಗೆ ಅನ್ನಿಸ್ತು, ನಿಮ್ಗೆ ಏನು ಚೇಂಜಸ್ ಬೇಕಾಗತ್ತೆ ಅಂತ ಅನಿಸುತ್ತೆ, ಅಥವಾ ಇದರಲ್ಲಿ ಯೂನಿಕ್ನೆಸ್ ನಿಮ್ಗೆ ಏನು ಇಷ್ಟ ಆಯಿತು, ಏನು ನೆಗೆಟಿವ್ಸ್ ಇದೆ ಅಂತ. ಸೊ ಅದೆಲ್ಲ ತೊಗೊಂಡು ಆ ನೆಗೆಟಿವ್ಸ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನು ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಬಂದ್ವಿ. ಸೊ ಈ ಥರ ನಾವು ಡೈರೆಕ್ಟ್ ಇಂಟ್ರಾಕ್ಷನ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿದ್ದರಿಂದ ನಮಗೆ ಪ್ರಾಡಕ್ಟ್ ಕೂಡ ತುಂಬ ಕ್ವಾಲಿಟಿಯಾಗಿ ಬಂತು. ಪ್ಲಸ್ ಜನಕ್ಕೆ ಏನು ಬೇಕು ಅನ್ನೋದು ಗೊತ್ತಾಯಿತು. ನಾವೇನು ಕೊಡ್ತೀವೋ ಅದನ್ನು ತೊಗೊಳ್ಳೋದಿಲ್ಲ ಯಾವ ಕಸ್ಟಮರ್, ಅವ್ರಿಗೆ ಏನು ಬೇಕೋ ನಾವು ಅದನ್ನು ಕೊಡಬೇಕು. ಸೊ ಅವ್ರಿಗೆ ಏನು ಬೇಕು ಅನ್ನೋದು ತಿಳ್ಕೊಳ್ಳಿಕ್ಕೆ ನಾವು ಎಂಡ್ ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಸೊ ಅದನ್ನು ನಾವು ಮಾಡ್ಕೊಂಬಂದ್ವಿ. ಸೊ ನಾವು ಈಗ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದೀವಿ, ಅವೈಲೇಬಲ್ ಇದ್ದೀವಿ. ಪ್ಲಸ್ ಮೇಜರ್ಲಿ ನಾವಿರೋದು ನಮ್ಮದೇ ಆದಂಥ ಒಂದು ವೆಬ್ಸೈಟ್ ಇದೆ, ಕಾಮರ್ಸ್ ವೆಬ್ಸೈಟ್ ಇದೆ, ನಾವೇ ಓನ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆ ವೆಬ್ಸೈಟಲ್ಲೇ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಎಂಟೈರ್ ಗ್ಲೋಬ್ ಡೆಲಿವರಿ ಹೋಗುತ್ತೆ. ಸೊ ಬ್ಯಾಂಗ್ಳೂರಿಂದ ಇಟ್ಕೊಂಡು ಎವ್ರಿ ವೀಕ್ ನಾವು US, UKಗೆ, ಸಿಂಗಾಪುರ್ಗೆ ಡೈರೆಕ್ಟ್ ಎಂಡ್ ಕಸ್ಟಮರ್ಸ್ಗೆ ನಾವು ಕಳಿಸ್ತೀವಿ. ಸೊ ನಾವು ಇನ್ನೊಂದು ಯೂಸ್ ಮಾಡೋದಕ್ಕೆ ನಾವು ಒಂದು ಮೊಬೈಲ್ ಆ್ಯಪ್ ಮಾಡಬೇಕಾ, ಅಥವಾ ನಮ್ಮ ವೆಬ್ಸೈಟ್ ಜನಕ್ಕೆ ಹೇಗೆ ಯಾವಾಗಲೂ ನಮ್ಮ ಬಗ್ಗೆ ತಿಳ್ಕೊಳ್ಳುತ್ತೆ, ಅಥವಾ ಆ್ಯಪ್ ಮಾಡಿ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ತಾರ, ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಅದಕ್ಕೂ ಒಂದು ಸೊಲ್ಯೂಷನ್ ಬೇಕು ಅಂತ ಅಂದಾಗ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದೇನೆಂದರೆ, ಈಗ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾನಲ್ಲಿ ಇರ್ತಾರೆ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಇರ್ತಾರೆ. ಸೊ ನಾವು ಏನು ಮಾಡಿದ್ವಿ, ಓಕೆ ವಾಟ್ಸಪ್ಪಲ್ಲೇ ಒಂದು ಒಳ್ಳೆ ಟೆಕ್ನಾಲಜಿ ಮಾಡೋಣ. ಸೊ ವಾಟ್ಸಪ್ಪಲ್ಲೇ ಆರ್ಡ್ರ್ ಮಾಡೋ ಥರ ಮಾಡಿದ್ವಿ. ಸೊ ಹೆಂಗಿದೆ ಅಂತ ಅಂದರೆ, ಈಗ ನೀವು ನನ್ನ ಪ್ರಾಡಕ್ಟ್ನ ನೀವು ಬೈ ಮಾಡಿದ್ರೆ ಇನ್ಸ್ಟೆಂಟಾಗಿ ನಿಮ್ಗೊಂದು ಇನ್ವಾಯ್ಸ್ ಬರುತ್ತೆ, ವಾಟ್ಸಪ್ಪಲ್ಲಿ ಬರುತ್ತೆ. ಆ ವಾಟ್ಸಪ್ಪಲ್ಲಿ 2 ಲಿಂಕ್ ಬರುತ್ತೆ. ಒಂದು ರಿವ್ಯೂ ಕೊಡಿ ಅಂತ ಬರುತ್ತೆ, ಇನ್ನೊಂದು ನೆಕ್ಸ್ಟ್ ಟೈಮ್ ಆರ್ಡರ್ ಬೇಕಂದರೆ ಅಲ್ಲೇ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಅಲ್ಲೇ ಒಂದು ಲಿಂಕ್ ಬಂದುಬಿಡುತ್ತೆ. ನಾವೇ ಕಸ್ಟಮೈಸ್ ಮಾಡಿದ್ದೀವಿ. ಸೊ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಕ್ಯಾಟಗರಿ ಓಪನ್ ಆಗುತ್ತೆ. ಅಂದರೆ ನಿಮಗೆ ಮಸಾಲ ಪುಡಿ ಬೇಕಾ, ಚಟ್ನಿ ಪುಡಿ ಬೇಕಾ, ಸ್ಪೈಸಸ್ ಪೌಡ್ರ್ ಬೇಕಾ, ಪುಳಿಯೋಗರೆ ಪ್ರಾಡಕ್ಟ್ಸ್ ಬೇಕಾ, ಅಥವಾ ರಾಗಿ ಪ್ರಾಡಕ್ಟ್ಸ್ ಬೇಕಾ, ಮೊರಿಂಗಾ ಪ್ರಾಡಕ್ಟ್ಸ್ ಬೇಕಾ ಅಂತ ಒಂದು ಲಿಸ್ಟ್ ಬರುತ್ತೆ. ಅಲ್ಲಿ ನೀವು ಚಟ್ನಿ ಪೌಡ್ರ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮಲ್ಲಿ ಏನು ವೆರೈಟೀಸ್ ಇದೆ ಅಷ್ಟು ಚಟ್ನಿ ಪುಡಿ 250 ಗ್ರಾಮ್ಸು, 1/2 kg, 1 kg, ಅದರದ್ದು ಪ್ರೈಸಿಂಗ್ ಏನು ಅದಷ್ಟು ಅಲ್ಲೇ ಬರುತ್ತೆ. ಸೊ ನೀವು ಅಲ್ಲೇ ಅದನ್ನು ನೀವು ವೆಬ್ಸೈಟಲ್ಲಿ ಹೇಗೆ ಕಾರ್ಟಿಗೆ ಹಾಕ್ತಿರಲ್ಲ ಅದೇ ಥರ ಕಾರ್ಟಿಗೆ ಹಾಕ್ಕೊಂಡು ಲಾಸ್ಟಿಗೆ ನೀವು ಎಲ್ಲ ಪ್ರಾಡಕ್ಟ್ ಆದಮೇಲೆ ಅಲ್ಲೇ ಕೇಳುತ್ತೆ ಪ್ಲೇಸ್ ಆರ್ಡರ್ ಅಂತ, ಕಂಪ್ಲೀಟ್ ವಾಟ್ಸಪ್ಪಲ್ಲೇ. ಸೊ ಅಲ್ಲೇ ಆರ್ಡರ್ನ ನೀವು ಕೊಟ್ಟಿದ ತಕ್ಷಣ ಏನಾಗುತ್ತೆ, ಫಸ್ಟ್ ಟೈಮು ನಿಮ್ಮ ಹೆಸರು,
ನಿಮ್ಮ ಫೋನ್ ನಂಬರು ಕೇಳುತ್ತೆ, ಅದಾದಮೇಲೆ ನಿಮ್ಮ ಅಡ್ರೆಸ್ ಕೇಳುತ್ತೆ. ಇದು 3 ನೀವು ಕೊಟ್ಟಾದಮೇಲೆ ನಿಮ್ಮನ್ನು ಕೇಳುತ್ತೆ ಕ್ಯಾಶ್ ಆನ್ ಡೆಲಿವರಿ ಬೇಕಾ ಅಥವಾ ಆನ್ಲೈನ್ ಪೇಮೆಂಟಾ ಅಂತ. ಯಾಕಂದರೆ ಇವತ್ತು ಕೆಲವ್ರು ಕಸ್ಟಮರು ಕ್ಯಾಶಿಗೆ ಪ್ರಿಫರ್ ಮಾಡ್ತಾರೆ ಡೆಲಿವರಿ ಟೈಮಲ್ಲಿ, ಕೆಲವರು ಆನ್ಲೈನೇ ಮಾಡ್ತಾರೆ. 90% ಆನ್ಲೈನೇ ಮಾಡ್ತಿದ್ದಾರೆ. ಸೊ ನೀವು ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಅಲ್ಲೇ ಒಂದು ಪೇಮೆಂಟ್ ಜನರೇಟ್ ಲಿಂಕ್ ಆಗಿಬಿಡುತ್ತೆ. ಒಂದು ಲಿಂಕು ಅಲ್ಲೇ ಜನರೇಟ್ ಆಗುತ್ತೆ. ಆ ಲಿಂಕಲ್ಲಿ ನೀವು ವ್ಯಾಲೆಟ್ ಮಾಡಬೇಕಾ, ಆರ್ UPI ಮಾಡಬೇಕಾ, ಕ್ರೆಡಿಟ್ ಕಾರ್ಡಾ, ಡೆಬಿಟ್ ಕಾರ್ಡಾ, ಪ್ರತಿಯೊಂದು ಆಪ್ಷನ್ನು ಇರುತ್ತೆ. ಹೇಗೆ ಮಾಡ್ತೀರಾ ಅಲ್ಲೇ ಬರುತ್ತೆ ಲಿಂಕು. ಸೊ ಆ ಲಿಂಕಲ್ಲಿ ನೀವು ಪೇಮೆಂಟ್ ಮಾಡಬೇಕು. ಆ ಪೇಮೆಂಟ್ ಆಗಿದ ತಕ್ಷಣ ನಿಮ್ಗೊಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಸೊ ನಾವು ಹೇಗೆ ಮಾಡಿದ್ದೀವಿ ಅಂದರೆ, ನಮ್ಮ ಫ್ಯಾಕ್ಟ್ರಿ ರಾಜರಾಜೇಶ್ವರಿ ನಗರ. ಆ ರಾಜರಾಜೇಶ್ವರಿ ನಗರಿಂದ ಒಂದು 5 to 7 ಕಿಲೋಮೀಟರ್ ರೇಡಿಯಸಲ್ಲಿ ಆರ್ಡ್ರ್ ಮಾಡಿದ್ರೆ 30 ಮಿನಿಟ್ಸಲ್ಲಿ ಡೆಲಿವರಿ ಕೊಡ್ತೀವಿ. ಆ 7 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಇದ್ದರೆ, ಇಫ್ ದಿ ಆರ್ಡರ್ ಈಸ್ ಒಂದು 6 ಗಂಟೆ ಒಳಗಡೆ ಏನಾದರೂ ಆರ್ಡರ್ ಬಂತು ಅಂದರೆ ನೆಕ್ಸ್ಟ್ ಡೇ ಫಸ್ಟ್ ಹಾಫೇ ಕೊಡ್ತೀವಿ. ಸೊ ಎಂಟೈರ್ ಬ್ಯಾಂಗ್ಳೂರಲ್ಲಿ ನೆಕ್ಸ್ಟ್ ಡೇ ಡೆಲಿವರಿ ಮಾಡ್ತೀವಿ. ಎಂಟೈರ್ ಕರ್ನಾಟಕ ಇದ್ದರೆ 2 ಡೇಸಲ್ಲಿ ಡೆಲಿವರಿ ಮಾಡ್ತೀವಿ. ಎಂಟೈರ್ ಇಂಡಿಯಾ ಇದ್ದರೆ 4 ಡೇಸಲ್ಲಿ ಡೆಲಿವರಿ ಮಾಡ್ತೀವಿ. ಸೊ ಅಬ್ರಾಡ್ ಇತ್ತು ಅಂದರೆ ವೀಕ್ 10 ಡೇಸಲ್ಲಿ ಡೆಲಿವರಿ ಮಾಡ್ತೀವಿ. ಸೊ ಇದಕ್ಕೂ ಕೂಡ ನಾವೇನು ಮಾಡಿದ್ವಿ, ಬೇರೆ ಬೇರೆ ಡೆಲಿವರಿ ಪಾರ್ಟ್ನರ್ಸು, ಈಗ ಯಾರು ಡೆಲಿವರೀಸು ಕೊರಿಯರ್ಸ್ ಎಲ್ಲ ಮಾಡ್ತಾರಲ್ಲ, ಆ ಕಂಪ್ನಿಗಳ ಜೊತೆ ಮಾತಾಡ್ಕೊಂಡ್ವಿ. ಆ ಕಂಪ್ನಿ ಜೊತೆ ಮಾತಾಡಿ ಅವ್ರ ಜೊತೆ ಟೈ ಅಪ್ ಮಾಡಿಕೊಂಡು, ಸೊ ಪ್ರತಿದಿನ ಒಂದು ಟೈಮ್ಗೆ ಅವರೇ ಬಂದು ಪಿಕ್ ಮಾಡಿ ಅವರೇ ತೊಗೊಂಡೋಗ್ತಾರೆ. ಸೊ ಆ ಡೆಲಿವರಿ ಸಿಸ್ಟಮ್ನ ಕೂಡ ನಾವು ಫಿಕ್ಸ್ ಮಾಡಿದ್ದೀವಿ. ಸೊ ಸ್ಟ್ಯಾಂಡರ್ಡ್ ಪ್ರತಿದಿನ ಇಷ್ಟು ಆರ್ಡರ್ ಬಂತು ಅಂತಂದರೆ ಆಟೋಮೆಟಿಕಲಿ ಅವ್ರು ಬರ್ತಾರೆ, ಪಿಕ್ ಮಾಡ್ತಾರೆ, ಹೋಗುತ್ತೆ. ಸೊ ಆಟೋಮೆಟಿಕಲಿ ಟ್ರ್ಯಾಕಿಂಗ್ ಮೆಸೇಜ್ ನಿಮಗೂ ಬಂದುಬಿಡುತ್ತೆ. ನೀವು ಆರ್ಡರ್ ಮಾಡಿದ ತಕ್ಷಣ ಓಕೆ ನಿಮ್ಮದು ಇನ್ವಾಯ್ಸ್ ಬರುತ್ತೆ. ಅದಾದಮೇಲೆ ನಿಮಗೆ ಒಂದು ಟ್ರ್ಯಾಕಿಂಗ್ ID ಬರುತ್ತೆ, ಯಾವ ಪಾರ್ಟ್ನರಿಂದ ನಾವು ಕಳಿಸ್ತಾ ಇದ್ದೀವಿ ಅದು ಬರುತ್ತೆ. ಸೊ ನಿಮಗೂ ಇನ್ಫಾರ್ಮೇಷನ್ ಇದೆ, ಓಕೆ ಇದು ಪ್ರಾಡಕ್ಟ್ ಎಲ್ಲಿದೆ, ಯಾವಾಗ ಬರುತ್ತೆ, ಏನು ಅಂತ. ಇನ್ ಕೇಸ್ ಡಿಲೇ ಆಯಿತು ಅಂದರೆ ನಮ್ಮ ಟೀಮೇ ಇನ್ಫಾರ್ಮ್ ಮಾಡ್ತಾರೆ, ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇಲ್ಲ ನೀವು ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದ್ರು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲ ನೀವೇ ಲಿಂಕಲ್ಲಿ ಕೂಡ ಇದು ಚೆಕ್ ಮಾಡ್ಬೋದು. ಸೊ ಈ ಥರ ಎಂಡ್ ಟು ಎಂಡ್ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೀವಿ. ಸರ್, ಈಗ ನಾವು ಫ್ಲಿಪ್ಕಾರ್ಟು ಅಮೆಝಾನಲ್ಲೆಲ್ಲ ಮಾಡ್ತೀವಿ. ಪ್ರಾಡಕ್ಟ್ ಲಿಸ್ಟ್ ಹೆಂಗೆ ಮಾಡೋದು ನಾವು? ಸೊ ಅದು ಕೂಡ ನಾವು ನಮ್ಮ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ನೀವೊಂದು ಪ್ರಾಡಕ್ಟ್ ಮಾಡಿದ್ರಿ, ಅದನ್ನು ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಮಾಡಬೇಕು ಅಂತಂದರೆ ನೀವು ಮತ್ತೆ ಅದಕ್ಕೆ ಯಾವುದನ್ನ ಕನ್ಸಲ್ಟೆಂಟು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಅವ್ರದ್ದೇ ಆದಂಥ ಸೆಲ್ಲರ್ ಲಾಗಿನ್ ಇರುತ್ತೆ. ಆ ಸೆಲ್ಲರ್ ಲಾಗಿನ್ನಲ್ಲಿ ನೀವು ಪ್ರಾಡಕ್ಟ್ಸ್ನ ಹಾಕಬೇಕಾಗತ್ತೆ. ಬಟ್ ಅವ್ರದ್ದು ತುಂಬ ಕ್ರೈಟೀರಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಜೆನ್ಯೂನಿಟಿ ಆಫ್ ದಿ ಪ್ರಾಡಕ್ಟ್ ನೋಡ್ತಾರೆ. ನಿಮ್ಮದೇ ಬ್ರ್ಯಾಂಡ್ ಆದರೆ ನಿಮ್ಗೆ ನಾನು ಮೊದಲೇ ಹೇಳ್ದಂಗೆ ಟ್ರೇಡ್ ರಿಜಿಸ್ಟ್ರೇಷನ್ ಕೇಳ್ತಾರೆ. ಸೊ ಆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಕೊಟ್ಟಾಗ ಓಕೆ ಇದು ನಿಮ್ಮದೇ ಒಂದು ಬ್ರ್ಯಾಂಡು ಅಂತ ರೆಕಗ್ನೈಸ್ ಆಗುತ್ತೆ. ಮತ್ತು FSSAI ರೂಲ್ಸ್ ಪ್ರಕಾರ ಏನೇನು ಇರಬೇಕು ಅದಷ್ಟು ಇರಬೇಕು ಚೆಕ್ ಮಾಡ್ತಾರೆ. ಸೊ ಅದಷ್ಟು ಚೆಕ್ ಮಾಡಿಕೊಂಡು ಆನ್ ಬೋರ್ಡ್ ಮಾಡ್ತಾರೆ. ಅದಕ್ಕೆ ಕೂಡ ಕೆಲವರು ಕನ್ಸಲ್ಟೆಂಟ್ಸ್ನ ಇಟ್ಕೊಂಡು ಮಾಡ್ಬೋದು, ಅಥವಾ ಅವ್ರದ್ದೇ ಕಾಲ್ ಸೆಂಟ್ರ್ ಇದೆ. ಅವ್ರಿಗೆ ಏನಾಗುತ್ತೋ ನಿಮ್ಮ ಕೈಯಲ್ಲಿ ಅಪ್ಲೈ ಮಾಡಿ, ಅದಾದಮೇಲೆ ಅವರು ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದ್ರು ಕೂಡ ಅವರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಅವ್ರು ಗೈಡ್ ಮಾಡಿ ಪ್ರಾಡಕ್ಟ್ ಇರುತ್ತೆ. ಸೊ ನಮ್ಮ ಪ್ರಾಡಕ್ಟ್ಸ್ ಕೂಡ ಮೇಜರ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿದೆ. ಸೊ ಅಲ್ಲಿಂದ ಕೂಡ ನಾವು ಆರ್ಡರ್ಸ್ನ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಈಗ ನಾವು ಕೂಡ ಜನ ಹೆಂಗೆ ಶಿಫ್ಟ್ ಆಗ್ತಿದ್ದಾರೆ, ಇ-ಕಾಮರ್ಸಿಂದ ಈಗ ಕ್ವಿಕ್ ಕಾಮರ್ಸ್ಗೆ ಹೋಗ್ತಿದ್ದಾರೆ. ಸೊ ನಾವು ಅದು ಕ್ವಿಕ್ ಕಾಮರ್ಸ್ಗೆ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಜೆಪ್ಟೋ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಸ್ವಿಗ್ಗಿ, ಇನ್ಸ್ಟಾ. ಸೊ ಇದೆಲ್ಲ ಇನ್ಸ್ಟೆಂಟ್ 10 ಮಿನಿಟ್ ಡೆಲಿವರಿ ಆ ಥರ ಇದೆ. ಸೊ ಅಲ್ಲಿಗೆ ನಾವೊಂದು ಬಿಸ್ನೆಸ್ ಸ್ಟ್ರಾಟಜಿ ಮಾಡಿದ್ದೀವಿ. ಸೊ ಆ ಸ್ಟ್ರಾಟಜಿ ಮಾಡಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀವಿ ಈಗ. ಸೊ ಅಲ್ಲಿ ನಾವು ಆ ಕಸ್ಟಮರ್ಸ್ನಾಗೆ, ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ಸ್ ಕೆಲವರು ಸೂಪರ್ ಮಾರ್ಕೆಟ್ಗೆ ಬಂದು ತೊಗೊಂಡೋಗ್ತಾರೆ. ಸೊ ನಮ್ಮ ಪ್ರಾಡಕ್ಟ್ ಅಲ್ಲೂ ಇರಬೇಕು. ಕೆಲವರು ಆನ್ಲೈನಲ್ಲೇ ಬೈ ಮಾಡ್ತಾರೆ. ಸೊ ನಮ್ಮ ಪ್ರಾಡಕ್ಟ್ ಅಲ್ಲೂ ಇರಬೇಕು. ಕೆಲವರು ಕ್ವಿಕ್ ಕಾಮರ್ಸ್ ಯೂಸ್ ಮಾಡ್ತಿದ್ದಾರೆ, ಅಲ್ಲೂ ಇರಬೇಕು. ಸೊ ನಮ್ಮ ಪ್ರಾಡಕ್ಟ್ ಅವೈಲಬಿಲಿಟಿ ನಮ್ಮ ಕಸ್ಟಮರ್ಸು ಎಲ್ಲೆಲ್ಲಿ ಇದ್ದಾರಲ್ಲ ಅಲ್ಲೆಲ್ಲ ಕಡೆ ಅವೈಲೇಬಲ್ ಮಾಡೋದೇ ಬಿಗ್ ಟಾಸ್ಕ್. ಅದು ಫಸ್ಟ್ ಚಾಲೆಂಜ್. ಆದರೆ ಅಲ್ಲಿಂದ ಮೂವ್ ಮಾಡೋಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಅಮೆಝಾನಲ್ಲಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಗೆ ಆರ್ಡರ್ಸ್ ಬರೋದಿಲ್ಲ. ಸೊ ಅಲ್ಲೂ ಕೆಲವೊಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಸೊ ಆ ಥರ ಈಗ ನಮ್ದು ಏನಾಗುತ್ತೆ, ಈಗ ನಮ್ಮಲ್ಲಿ ಆಗಲೇ ಸುಮಾರು ಒಂದು 10,000 ಕಸ್ಟಮರ್ಸ್ ಇರುತ್ತೆ. ಕೆಲವೊಂದು ಸರಿ ಅಲ್ಲಿ ಬೇರೆ ಆರ್ಡ್ರ್ ಮಾಡುವಾಗ ಇದನ್ನು ಅಲ್ಲೂ ಕೂಡ ಆರ್ಡ್ರ್ ಮಾಡ್ತಾರೆ. ಸೊ ಆ ಥರ ಆಗುತ್ತೆ. ಸೊ ಪಾಪ್ಯುಲರ್ ಆಗೋವರೆಗೂ ಏನಾಗುತ್ತೆ, ಈ ಪಾಪ್ಯುಲರ್ ಆದಮೇಲೆ ಈ ಬೆನಿಫಿಟ್ ಸಿಗುತ್ತೆ. ಬಟ್ ನಾನ್ ಪಾಪ್ಯುಲರ್ ಆಗುವಾಗ ಅಥವಾ ಹೊಸ ಬ್ರ್ಯಾಂಡ್ ಬಂದಾಗ ಅಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಅವರೇ ಎನ್ಕರೇಜ್ ಮಾಡ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಾಡಕ್ಟ್ ಮಸಾಲ ಪುಡಿ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಕಂಪ್ನಿ ನೇಮಲ್ಲಿ ಬರಲಿಕ್ಕೆ ಚಾರ್ಜಸ್ ಇರುತ್ತೆ, ಮೇಲ್ ಬರಲಿಕ್ಕೆ. ಸೊ ಆ ಥರ ಎಲ್ಲ ಅವ್ರದ್ದು ಫಾರ್ಮುಲಾ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಕೂಡ ನಾವು
ಪ್ಲೇಸ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಓಕೆ ಸರ್, ಈಗ ನಾವು ಬಿಸ್ನೆಸ್ ಶುರು ಮಾಡ್ತೀವಿ, ಸರಿ ಕಂಪ್ಲೀಟ್ ನಾವು ಮಾರ್ಕೆಟಿಂಗು ಸಕ್ಸಸ್ಫುಲ್ ಆದ್ವಿ, ಎಲ್ಲವೂ ಆಯಿತು, ಜೊತೆಗೆ ಈಗ ನಾವು ಪ್ರಾಫಿಟ್ ಮಾರ್ಜಿನ್ ಕೂಡ ನೋಡ್ಕೋಬೇಕಾಗತ್ತೆ. ಸುಮ್ಮನೆ ಒಂದು ಪ್ರೈಸ್ನ ಫಿಕ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದಷ್ಟು ಈಗ ಬಿಸ್ನೆಸ್ಸನ್ನು ಶುರು ಮಾಡ್ತೀವಿ ಅಂತಂದರೆ ಎಮರ್ಜೆನ್ಸಿ ಫಂಡ್ ಅಂತ ಎತ್ಕೊಂಡಿರ್ಬೇಕು. ಯಾವ ಟೈಮ್ ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಲಾಸು ಆಗ್ಬೋದು, ಪ್ರಾಫಿಟು ಆಗ್ಬೋದು. ಸೊ ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಹೆಂಗಿದೆ ಸರ್? ಪ್ರಾಫಿಟ್ ಮಾರ್ಜಿನ್ ವೈಸ್ ಆಗಿರ್ಬೋದು, ಅಥವಾ ನೀವು ಫಸ್ಟ್ ಕಂಪನಿ ಶುರು ಮಾಡಿದಾಗ ಆರ್ಡರ್ಸ್ ಎಷ್ಟು ಬಂದಿತ್ತು, ಹೆಂಗೆ ಪ್ರಾಫಿಟ್ ಬಂದಿತ್ತು, ಈಗ ಯಾವ ರೀತಿ ಇದ್ದೀರಾ? ಸೊ ನಾವು ನವಂಬರ್ 2022 ಸ್ಟಾರ್ಟ್ ಮಾಡಿದ್ವಿ, 20th of ನವಂಬರ್. ನವಂಬರ್ 10 ಡೇಸಲ್ಲಿ ನಾವೇನು ಬಿಸ್ನೆಸ್ ಮಾಡಿದ್ವಿ, ವಿ ವೇರ್ ಬ್ರೇಕ್ ಇವನ್. ಆ ನವಂಬರ್ ಮಂತ್ದೇ ನಾವು ಬ್ರೇಕ್ ಇವನ್ ಇದ್ವಿ. ಸೊ ಅವತ್ತಿಂದ ನಾವು ಶುರು ಮಾಡಿ ಇವತ್ತವರೆಗೂ ವಿ ಆರ್ ಇನ್ ಪ್ರಾಫಿಟ್. ಆಯಿತಾ? ವಿ ಆರ್ ಇನ್ 100% ಪ್ರಾಫಿಟಬಲ್ ಕಂಪ್ನಿ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ. ಬಟ್ ವಿ ಆರ್ ನಾಟ್ ಹ್ಯಾಪಿ ಅಬೌಟ್ ಇಟ್. ನಾವು ಅದ್ರಲ್ಲಿ ಖುಷಿ ಇಲ್ಲ. ಯಾಕಂದರೆ ನಮಗೇನು ಖುಷಿ ಅಂದರೆ ನಮ್ಮ ಪ್ರಾಡಕ್ಟು ಜನಕ್ಕೆ ಇಷ್ಟ ಆಗ್ತಾಯಿದೆ, ನಾವು ಇನ್ನೂ ಅದರಲ್ಲಿ ಏನು ಆ್ಯಡ್ ಮಾಡ್ಬೋದು, ಇನ್ನೂ ಏನು ನಾವು ಪ್ರಾಡಕ್ಟ್ನ ನಾವು ಬರೀ ಪ್ರಾಡಕ್ಟ್ ಬಗ್ಗೆ ನೋಡ್ತಾ ಇದ್ದೀವಿ ಹೊರತು ಈ ಪ್ರಾಫಿಟ್ಸ್ ಬಗ್ಗೆ ನೋಡ್ತಾ ಇಲ್ಲ. ಸೊ ಇದು ನಮ್ಮದು ಯಾವತ್ತು ಸ್ಟ್ರಾಂಗ್ ಆಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇದು ಆಟೋಮೆಟಿಕಲಿ ಪ್ರಾಫಿಟ್ಸು ಬಿಸ್ನೆಸ್ಸು ಬರ್ತಾ ಹೋಗುತ್ತೆ. ನಾವು ಯಾವಾಗ ಈ ಕಡೆ ಡೈವರ್ಟ್ ಆದಲ್ಲಿ ಆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಬಿಟ್ಟಾಗ ದಟ್ ಈಸ್ ವೇರ್ ನಮ್ಮ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೊಬ್ಬರು ಪರಿಚಯದವರು ನನ್ನ ಬಾಸ್ ಹೇಳ್ತಿದ್ರು, ನನ್ನ ಇನ್ಪುಟ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದರೆ ಔಟ್ಪುಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಔಟ್ಪುಟ್ ಬಗ್ಗೆ ಯಾವಾಗ ತಲೆ ಕೆಡಿಸ್ಕೊಬೇಕು ಅಂದರೆ ಇನ್ಪುಟ್ ಸ್ಟ್ರಾಂಗ್ ಇಲ್ಲದೆ ಇರುವಾಗ. ಸೊ ನನ್ನ ಇನ್ಪುಟ್ಸ್ ನಮ್ಮ ಎಂಟೈರ್ ಟೀಮ್ ನಾವು ವರ್ಕ್ ಮಾಡೋದೆಲ್ಲ ಏನಂದರೆ, ಓಕೆ ಈ ಪ್ರಾಡಕ್ಟು ಇದಕ್ಕಿಂತ ನೆಕ್ಸ್ಟ್ ಪ್ರಾಡಕ್ಟ್ ಏನು ಮಾಡಬೇಕು, ಈಗ ನೆಕ್ಸ್ಟ್ ನಾವು ಇನ್ಸ್ಟೆಂಟ್ ಫುಡ್ಸ್ನ ಸ್ಟಾರ್ಟ್ ಮಾಡೋಣ ಅಂತ. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ಲದೆ, ಯಾವುದೇ ಥರ ಕೆಮಿಕಲ್ಸ್ ಇಲ್ಲದೆ, ಹೈಜಿನಿಕ್ಕಾಗಿ ಇನ್ಸ್ಟೆಂಟ್ ಫುಡ್ಸ್ನ ಹೇಗೆ ಮಾಡ್ಬೋದು, ಅದನ್ನು ಯಾವ ಥರ ಮಾಡ್ಬೋದು ಅಂತ ಒಂದು ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ರೆಡಿ ಮಾಡಿದ್ದೀವಿ. ಸೊ ಇದೇನಂತೆ ಈ ಪ್ರಾಡಕ್ಟ್ಸ್ನ ಮೂವ್ ಆಗ್ತಿದ್ದಂಗೆ ಸೊ ಆ ಪ್ರಾಡಕ್ಟ್ಸ್ ಡೆವಲಪ್ಮೆಂಟು. ಸೊ ನಮ್ಮ ಫೋಕಸ್ ಎಲ್ಲ ಹೆಂಗಿದೆ ಅಂದರೆ ಬರೀ ಪ್ರಾಡಕ್ಟ್ನ ನೋಡ್ತಾ ಇದ್ದೀವಿ ಹೊರತು ನಮ್ಮ ಪ್ರಾಫಿಟ್ಸ್ ಕಡೆ ನೋಡ್ತಾ ಇಲ್ಲ. ಸೊ ಇಟ್ ಈಸ್ ಟೇಕನ್ ಕೇರ್. ಸೊ ಬರ್ತಾ ಇದೆ. ಸೊ ತುಂಬ ಚೆನ್ನಾಗೇ ಬರ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಈಗ ನಾವು ಎಕ್ಸ್ಪ್ಯಾನ್ಷನ್ ಸ್ಟೇಜಲ್ಲಿ ಇದ್ದೀವಿ. ಸೊ ಹೇಳಿದ್ನಲ್ಲ, ಏನು ನಾವು ಒಂದು ಕಸ್ಟಮರ್ 2 ಕಸ್ಟಮರಿಂದ ಇವತ್ತು 10,600 ಕಸ್ಟಮರ್ಸ್ವರೆಗೂ ಬಂದಿದ್ದೀವಿ ಇನ್ 2 years. ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ, ಕೆಲವೊಂದು Tier 2 ಸಿಟೀಸಲ್ಲಿ ಈಗ ಮಂಗಳೂರು ಆಗಿರ್ಬೋದು, ಮೂಡುಬಿದ್ರೆ, ಬಳ್ಳಾರಿ, ಹುಬ್ಳಿ ಇಂಥ ಕಡೆ ನಮ್ಮ ಕಸ್ಟಮರ್ಸೇ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದಾರೆ. ಸೊ ಅಂದರೆ ಹೆಂಗಿಂದ ನಮ್ಮ ಪ್ರಾಡಕ್ಟ್ಸ್ನ ತೊಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಬೆಂಗಳೂರಲ್ಲಿ ಕೂಡ ಈಗ ನಮ್ಮ ಪ್ರಾಡಕ್ಟ್ ಎಲ್ಲ ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿರ್ತಾರೆ. ಅವ್ರದ್ದೊಂದು ಸ್ಟೋರ್ ಇರುತ್ತೆ, ಅಥವಾ ಅವ್ರು ಇನ್ನೇನೋ ಬಿಸ್ನೆಸ್ ಮಾಡ್ತಿದ್ದಾರೆ. ಅವ್ರು ವಾಪಸ್ ಬಂದು, ಸರ್ ನಾನು ನಿಮ್ಮ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಕೊಡಿ ಅಂತ ತೊಗೊಂಡು ಹೋಗ್ತಿದ್ದಾರೆ. ಇಲ್ಲಿವರೆಗೂ ನಮ್ಮ ಅಫಿಷಿಯಲಿ ನಮ್ಮಲ್ಲಿ ಯಾವುದೇ ಥರ ಸೂಪರ್ ಸ್ಟಾಕಿಸ್ಟ್ ಇಲ್ಲ, ಯಾವುದೇ ಥರ ಡಿಸ್ಟ್ರಿಬ್ಯೂಟರ್ ಇಲ್ಲ. ಬಟ್ ಈ ಥರ ಎಷ್ಟೋ ಕಸ್ಟಮರ್ಗಳೇ ನಮ್ಮಲ್ಲಿ ರೀಸೇಲ್ ಮಾಡಲಿಕ್ಕೂ ತೊಗೊಂಡು ಹೋಗ್ತಿದ್ದಾರೆ. ಸೊ ಪ್ರಾಡಕ್ಟ್ ಸ್ಟ್ರಾಂಗ್ ಆಗಿರುವಾಗ ಆಲ್ ದೋಸ್ ಥಿಂಗ್ಸ್ ಆರ್ ಟೇಕನ್ ಕೇರ್ ಅಂತ ಅನ್ಸುತ್ತೆ. ತಿಂಗಳಿಗೆ ಹೆಂಗೆ ಸರ್ ಆರ್ಡರ್ಸ್ ಎಷ್ಟು ಬರುತ್ತೆ? ನಾವು ಓವರಾಲ್ ಒಂದು ತಿಂಗಳಿಗೆ ಆ್ಯಾವ್ರೇಜ್ ಅರೌಂಡ್ 2000 ಆರ್ಡರ್ಸ್ವರೆಗೂ ನಾವು ಮಾಡ್ತೀವಿ. ಲಾಸ್ಟ್ 3 monthsಲ್ಲಿ ಒಂದು ಅರೌಂಡ್ 2000 ಆರ್ಡರ್ಸ್ವರೆಗೂ ನಾವು ಜನ್ರೇಟ್ ಮಾಡ್ತಾಯಿದ್ದೀವಿ ಇನ್ ಆಲ್ ಪ್ಲ್ಯಾಟ್ಫಾರ್ಮ್ಸು. ನಮ್ಮದು ಡೈರೆಕ್ಟ್ ಕಾಲ್ ಸೆಂಟ್ರ್ ಕಾಲ್ಸ್ ಬರುತ್ತೆ, ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಬರುತ್ತೆ, ನಿಮ್ಗೆ ವಾಟ್ಸಪ್ ಹೇಳಿದ್ನಲ್ಲ ಅಲ್ಲಿಂದ ಆರ್ಡರ್ಸ್ ಬರುತ್ತೆ, ಕಾಮರ್ಸ್ ಪ್ಲ್ಯಾಟ್ಫಾರ್ಮಿಂದ ಬರುತ್ತೆ. ಸೊ ಈ ಚಟ್ನಿ ಪೌಡರ್ ತುಂಬ ಯೂನಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇವತ್ತಿನ ದಿನ ಇಡ್ಲಿ ಪುಡಿ ಅಂತ ನೀವೇನು ಹೋಟ್ಲಲ್ಲೆಲ್ಲ ಇದು ಮಾಡ್ತಿರಲ್ಲ, ಸೊ ಆಲ್ಮೋಸ್ಟ್ ಎಂಟೈರ್ ಇಂಡಿಯಾ ತುಂಬ ಹೈಲೈಟ್ ಮಾಡಬೇಕು ಅಂದರೆ ಬೆಂಗಳೂರಲ್ಲಿ ಅರೌಂಡ್ 13 ಹೋಟೆಲ್ಸ್ಗೆ ನಾವು ಚಟ್ನಿ ಪುಡಿಗಳು ಕೊಡ್ತಾಯಿದ್ದೀವಿ. ಡೆಲ್ಲಿನಲ್ಲಿ ಒಂದು ಹೋಟೆಲ್ ಕೊಡ್ತಾಯಿದ್ದೀವಿ, ಮುಂಬೈಯಲ್ಲಿ ಒಂದು ಕೊಡ್ತಿದ್ದೀವಿ, ಬ್ಯಾಂಗ್ಳೂರು ಕೆಫೆ ಅಂತ, ಪುಣೆನಲ್ಲಿ ಒಂದಿದೆ, ಡಾರ್ಜಿಲಿಂಗಲ್ಲಿ ಒಂದಿದೆ, ಕೊಚ್ಚಿನಲ್ಲಿ 2 ಹೋಟ್ಲಲ್ಲಿದೆ. ಸೊ ಇದಿಷ್ಟು ಏನು ಅಂದರೆ ಇಲ್ಲಿ ಇವತ್ತಿನವರೆಗೂ ನಾವು ನಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡಿಲ್ಲ, ಬರೀ ಎಕ್ಸಿಬಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜನಕ್ಕೆ ಟೇಸ್ಟ್ ಕೊಟ್ಟು ಅದು ಹಾಗೇ ಸ್ಪ್ರೆಡ್ ಆಗಿ. ಈಗ ನೀವು ಪ್ರಾಡಕ್ಟ್ ತೊಗೊಂಡ್ರಿ, ನಿಮ್ಮ ಮನೆಗೆ ಒಂದು ರಿಲೇಟಿವ್ ಬಂದರು, ಟ್ರೈ ಮಾಡಿದ್ರು, ಇಷ್ಟಪಟ್ಟರು, ನೆಕ್ಸ್ಟ್ ಅವರಿಂದ ನಮ್ಗೆ ಆರ್ಡ್ರ್ ಬಂತು, ಮತ್ತು ನೀವು ಪರ್ಮನೆಂಟ್ ಕಸ್ಟಮರ್ ಆದರೆ ಅವರು ಪರ್ಮನೆಂಟ್ ಕಸ್ಟಮರ್ ಆದರು, ನೀವೊಂದಷ್ಟು ಜನಕ್ಕೆ ಹೇಳಿದ್ರಿ. ಸೊ ಇದೇ ಥರ ಕೆಲವೊಂದು ಹೋಟೆಲ್ ಅವರು ಬಂದು ನಮ್ಮ ಎಕ್ಸಿಬಿಷನ್ಸಲ್ಲಿ ತೊಗೊಂಡು ಅವರು ಅಲ್ಲಿಂದ ತರಿಸ್ಕೊಳ್ಳೋಕೆ ಶುರು ಮಾಡಲು. ಸೊ ಈ ಥರ ಇಟ್ ಈಸ್ ಸ್ಪ್ರೆಡ್. ಸೊ ಇಲ್ಲಿವರೆಗೂ ನಾವು ಮಾರ್ಕೆಟಿಂಗ್ ಕಾನ್ಸಂಟ್ರೇಟೇ ಮಾಡಿಲ್ಲ. ಸೊ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಮ್ಮ ಪ್ರಾಡಕ್ಟೇ ನಮ್ಮ ಮಾರ್ಕೆಟಿಂಗ್, ಅದನ್ನು ಸ್ಟ್ರಾಂಗ್ ಮಾಡಿರೋದ್ರಿಂದ ನಮ್ಮದು ಮಾರ್ಕೆಟಿಂಗ್ ಈಸಿ ಆಗಿದೆ. ಪ್ರಾಡಕ್ಟ್ ಸ್ಟ್ರಾಂಗ್ ಆಗಿರಲಿಲ್ಲ ಅಂದರೆ ನಾವು ಅದಕ್ಕೆ ಆದಂಥ ಫಂಡ್ಸ್ನ ತೊಗೊಂಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದೆಲ್ಲನೂ ಮಾಡಬೇಕಾಗಿತ್ತು. ಆ್ಯಂಡ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ ಇವತ್ತಿನ ದಿನ ಇಟ್ಸ್ ಎ ಸ್ಟಾರ್ಟಪ್ ಎರಾ. ಸೊ
ನಾವು ಇದೇ ಪ್ರಾಡಕ್ಟು ಇಷ್ಟೇ ಕ್ವಾಲಿಟಿ ಇಟ್ಕೊಂಡು ಒಂದು 10 ವರ್ಷ ಹಿಂದೆ ಮಾಡಿದ್ರು ಕೂಡ ಜನ ಬ್ರ್ಯಾಂಡ್ ಅಂತಿದ್ರು. ಬಟ್ ಇವತ್ತಿನ ದಿನ ಎಷ್ಟೋ ಸ್ಟಾರ್ಟಪ್ಸು ತುಂಬ ಚೆನ್ನಾಗಿ ಪ್ರಾಡಕ್ಟ್ ಆಗಲಿ ಸರ್ವಿಸ್ ಆಗಲಿ ತೊಗೊಂಬಂದಿರೋದ್ರಿಂದ ಜನಕ್ಕೆ ಯಾವುದಾರ ಒಂದು ಸ್ಟಾರ್ಟಪ್ ಅಂತ ಅಂದರೆ ಓಕೆ ಲೆಟ್ ಮಿ ಟ್ರೈ ಅನ್ನೋದಿರುತ್ತೆ. ಸೊ ಆ ಲೆಟ್ ಮಿ ಟ್ರೈ ಏನಾಗುತ್ತೆ, ಇಫ್ ಇಟ್ ಈಸ್ ನೈಸ್ ದೇ ಬಿಕಮ್ ಯುವರ್ ಪರ್ಮನೆಂಟ್ ಕಸ್ಟಮರ್. ಸೊ ಅದೇ ಹೇಳ್ತಾರೆ ಒಂಥರ ಆ ಸುಂಟ್ರ ಗಾಳಿ ಬರೋ ಟೈಮಲ್ಲಿ ಕರೆಕ್ಟಾಗೆ ನಾವು ಇದ್ದರೆ ಅದು ಕರ್ಕೊಂಡು ಹೋಗುತ್ತೆ ಅಂತ. ಸೊ ಮೇ ಬಿ ನನ್ನೊಂದು ಕಾನ್ಫಿಡೆನ್ಸು ಬಿಕಾಸ್ ಈ ಸ್ಟಾರ್ಟಪ್ ಎರ ಆಗಿರೋದ್ರಿಂದ ಎಷ್ಟೊಂದು ಸ್ಟಾರ್ಟಪ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಸೊ ಪ್ರಾಡಕ್ಟು ಇದು ನಮಗೆ ಈಸಿಯಾಗಿ ಸೇಲ್ ಕೂಡ ಆಗುತ್ತೆ. ಸೊ ಯಾರನ್ನ ಇದನ್ನು ವಾಚ್ ಮಾಡ್ತಾ ಇರೋರು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಏನು ಅಂತಾರಲ್ಲ, ಇದು ತುಂಬ ರೈಟ್ ಟೈಮ್ ಸ್ಟಾರ್ಟ್ ಮಾಡಲಿಕ್ಕೆ, ರೈಟ್ ಟೈಮ್. ಯಾಕಂದರೆ ಇಂಡಿಯಾನಲ್ಲಿ ದೇರ್ ಇಸ್ ಅ ವೇವ್ ಆಫ್ ಸ್ಟಾರ್ಟಪ್ಸ್. ಸರ್, ಈಗ ನೀವು ಸಕ್ಸಸ್ಫುಲ್ ಆಗಿ 2.5 ಇಯರ್ಸಿಂದ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬಂದಿದ್ದೀರಾ. ಸೊ 0 to ಎಲ್ಲನೂ ನೋಡಿಬಿಟ್ಟಿದ್ದೀರಾ. ಸೊ ನಿಮ್ಮ ಪ್ರಾಫಿಟ್ ಹೆಂಗಿದೆ ಸರ್? ನಿಮ್ಗೆ ಖುಷಿ ಇದೆಯಾ? ಸೊ ಖಂಡಿತ ನಾವು 2 ಥರ ಖುಷಿ ಪಡ್ತೀವಿ. ಒಂದು ಹೇಳ್ದಂಗೆ ಪ್ರಾಡಕ್ಟ್ನ ಜನ ಇಷ್ಟಪಡ್ತಿದ್ದಾರೆ, ಅದು ಸೈಮಲ್ಟೇನಿಯಸ್ಲಿ ನಾವು ನಮ್ಮ ಪ್ರಾಫಿಟ್ಸ್ ಕೂಡ ನೋಡ್ತಾ ಇದ್ದೀವಿ. ಎಲ್ಲ ಎಂಪ್ಲಾಯೀಸು ಹ್ಯಾಪಿಯಾಗಿ ಸ್ಯಾಲ್ರಿ ತೊಗೊತಾ ಇದ್ದಾರೆ. ಸೊ ನಾವು ಓವರಾಲ್ ಈಗ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಈಗ ಮಾರ್ಚ್ ಅಂತ ನಾವು ಕ್ಲೋಸ್ ಮಾಡ್ತಾ ಇರೋದ್ರಿಂದ ಈ ಫೈನಾನ್ಷಿಯಲ್ ಇಯರಲ್ಲಿ ನಾವು ಆಲ್ಮೋಸ್ಟ್ 50 lakh rupees ಆಫ್ ಟರ್ನ್ ಓವರ್ನ ರೀಚ್ ಮಾಡ್ತಾ ಇದ್ದೀವಿ. ಹೌದು, ವಿತೌಟ್ ಫ್ಯೂಚರ್ ಗೋಲ್ ಏನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮಸಾಲ ಪುಡಿ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಚಟ್ನಿ ಪೌಡರ್ಸ್ ಮಾಡಿದ್ವಿ, ಪುಳಿಯೋಗರೆ ಮಾಡಿದ್ವಿ, ರಾಗಿ ಮಿಲೆಟ್ ಮಾಡಿದ್ವಿ, ನುಗ್ಗೆ ಸೊಪ್ಪಲ್ಲಿ ಮಾಡಿದ್ವಿ. ಇನ್ನೊಂದು ನೆಕ್ಸ್ಟು ಪಿಕಲ್ಸು ಮತ್ತು ಇನ್ಸ್ಟೆಂಟ್ ಫುಡ್ಸು. ಇದನ್ನು ಕಾನ್ಸೆಪ್ಟ್ ತಮ್ ರೂಲ್ ಚೇಂಜ್ ಆಗಲ್ಲ. ಯಾವುದೇ ಥರ ಪ್ರಿಸರ್ವೇಟಿವ್ಸು, ಟೇಸ್ಟಿಂಗ್ ಪೌಡ್ರು, ಕಲರಿಂಗ್ ಏಜೆನ್ಸ್ ಇದು ಯಾವುದೂ ಇರೋದಿಲ್ಲ. ಇದೇ ಥರ ಕ್ವಾಲಿಟಿ. ಸೊ ನಂಬರ್ ಆಫ್ ಪ್ರಾಡಕ್ಟ್ಸ್ನ ಇನ್ಕ್ರೀಸ್ ಮಾಡೋದು ಪಾಯಿಂಟ್ ನಂಬರ್ 1. ಅದಾದಮೇಲೆ ಹೆಂಗೆ ನಾವು ಜಾಸ್ತಿ ಜನನ ರೀಚ್ ಮಾಡೋದು. ಈಗೇನು ನಾವು 10,600 ಜನ ರೀಚ್ ಮಾಡಿದ್ದೀವಿ, 1,00,000 ಜನನ ರೀಚ್ ಮಾಡಲಿಕ್ಕೆ ಏನು ಮಾಡ್ಬೋದು, ಮತ್ತು ಅಷ್ಟು ಜನನ ನಾವು ರಿಟೈನ್ ಮಾಡಲಿಕ್ಕೆ ಮತ್ತು ಅವ್ರಿಗೆ ಅದೇ ಥರ ಪ್ರಾಡಕ್ಟ್ಸ್ನ ಕೊಡಲಿಕ್ಕೆ, ಸೊ ಆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ನೂ ಚೇಂಜ್ ಆಗದೆ ಇರೋ ಥರ ಇದಿಷ್ಟು ನೋಡಿಕೊಂಡು ಸೊ ಓವರ್ ಆಲ್ ದಿ ಮಸಾಲ ಅನ್ನೋ ಬ್ರ್ಯಾಂಡು ಪ್ರತಿಯೊಂದು ಮನೆಯಲ್ಲೂ ಹೇಗೆ ಮುಟ್ಟಿಸ್ಬೇಕು, ಆಯಿತಾ, ಅದು ನಮ್ಮ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಗೋಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿದೆ ಅದೆಲ್ಲ ಕೂಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀವಿ. ಸೊ ಇಷ್ಟು ನಮ್ಮ ವೀಕ್ಷಕರಿಗೆ ಒಬ್ಬ ಬಾಸ್ ಹೇಗಾಗಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ನೀವು ಕೂಡ ಬಾಸ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡೋದ್ರಲ್ವಾ ಸ್ನೇಹಿತರೆ, ರಂಜಿತ್ ಅವರು 0 to hero ಹೇಗಾದರು, ಒಬ್ಬ ಬಿಸ್ನೆಸ್ ಮ್ಯಾನ್ ಬಾಸ್ ಹೇಗಾಗಬೇಕು, ಅವನಿಗಿರಬೇಕಾದಂಥ ಕ್ವಾಲಿಟೀಸ್ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ A to Z ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವು ಕೂಡ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಇದ್ರೆ ಅಥವಾ ಆಲ್ರೆಡಿ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀನಿ, ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಹೇಗಾಗಬೇಕು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಅನುಭವಿ ಉದ್ಯಮಿಗಳೇ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.